ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ಮಹೋನ್ನತವಾಗಿರ್ತಕ್ಕಂತಹ ಮತ್ತು ಸಾಮಾಜಿಕ ರಂಗದಲ್ಲಿ ಕೂಡ ಬಹಳ ಕ್ರಿಯಾಶೀಲವಾಗಿರ್ತಕ್ಕಂತಹ ಉಡುಪಿ ಜಿಲ್ಲೆಯ ಜನ ಇವತ್ತು ಬಹಳ ಹೆಮ್ಮೆಯಿಂದ ನಮ್ಮ ಬ್ಯಾಂಕು ಅಂತ ಹೇಳ್ಕೊಳ್ತಾ ಇರತಕ್ಕಂತಹ ಸಿಂಡಿಕೇಟ್ ಬ್ಯಾಂಕನ್ನು ಪರಿಚಯ ಮಾಡ್ತಾ ಇದ್ದೇವೆ. ಸಿಂಡಿಕೇಟ್ ಬ್ಯಾಂಕ್ ತುಂಬ ಅದ್ಭುತವಾಗಿರ್ತಕ್ಕಂಥ ಬ್ಯಾಂಕಾಗಿ ಬೆಳೀತಾ ಇದೆ. ಡಾಕ್ಟರ್ ಟಿ ಎಮ್ ಎ ಅವರ ವಿಷನ್ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಜನ ಸಿಂಡಿಕೇಟ್ ಬ್ಯಾಂಕನ್ನು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಕಸ್ಟಮರ್ಸ್ಗಳನ್ನು ಬಹಳ ಪ್ರೀತಿಯಿಂದ ದೇವರ ಹಾಗೆ ನೋಡ್ಕೊಳ್ಳುವಂಥ ಬ್ಯಾಂಕ್ ಅದು ಅಂತ ನಂಬಿಕೆ ನಮಗಿದೆ. ಆ ನಂಬಿಕೆ ಆಧಾರಿತ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದೇವೆ. ಇವತ್ತು ಸಿಂಡಿಕೇಟ್ ಬ್ಯಾಂಕಿನ ವರಿಷ್ಠ ಆಫೀಸರ್ಸ್ ನಮ್ಮ ಜೊತೆಗಿದ್ದಾರೆ. ಹೌದು ಸ್ನೇಹಿತರೆ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಮತ್ತು ಪ್ರಿನ್ಸಿಪಾಲ್ ಆಗಿ ಸಿಂಡಿಕೇಟ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಮ್ಯಾನೇಜ್ಮೆಂಟನ್ನು ಮುನ್ನಡೆಸ್ತಾ ಇರತಕ್ಕಂತಹ ಉಪಮಹಾಪ್ರಬಂಧಕರಾಗಿರ್ತಕ್ಕಂಥ ಬಿಜುಮಣಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ನಾನು ಮತ್ತೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ಹಾಗೆ ಸೀನಿಯರ್ ಮ್ಯಾನೇಜರ್, ಹಿರಿಯ ಪ್ರಬಂಧಕರಾಗಿ ಸಿಂಡಿಕೇಟ್ ಬ್ಯಾಂಕನ್ನು ಮುನ್ನಡೆಸ್ತಾ ಇರತಕ್ಕಂತಹ ಜಯರಾಮ್ ವಿ ಪ್ರಭು ಅವರು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಸರ್, ವೆಲ್ಕಮ್ ಯು ಬೋತ್ ಟು ದ ಪ್ರೋಗ್ರಾಮ್. ಸ್ಪೆಷಲಿ ಸರ್ ಬಿಜುಮಣಿ ಸರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿದ್ದೀರಿ. ಪ್ರೌಡ್ ಬ್ಯಾಂಕನ್ನು ಭಾಳ ಚೆನ್ನಾಗಿ ಮುನ್ನಡೆಸ್ತಾ ಇದ್ದೀರಿ. ಸೊ ಆ ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಮ್ಗೆ ಆಸೆ ಇದೆ ಸರ್. ಅದರ ಸ್ಟಾರ್ಟಿಂಗ್ ಬಗ್ಗೆ ಹೇಳಿ ಸರ್, ಫೌಂಡೇಶನ್ ಬಗ್ಗೆ ಹೇಳಿ ಸರ್. ಇದು ಸಿಂಡಿಕೇಟ್ ಬ್ಯಾಂಕ್ 1925ನಲ್ಲಿ ಉಡುಪಿ ಅಲ್ಲಿ ಸ್ಥಾಪಿತ ಆಗಿದೆ. 3 ಜನ, ಡಾಕ್ಟರ್ ಟಿ ಎಮ್ ಎ ಪೈ, ಒಂದು ಫಿಸಿಷಿಯನು, ಮತ್ತು ಉಪೇಂದ್ರ ಅನಂತ ಪೈ, ಒಂದು ಬಿಸ್ನೆಸ್ ಮ್ಯಾನ್, ಮತ್ತು ಮಿಸ್ಟರ್ ವಮನ್ ಕುಡುವ, ಒಂದು ಇಂಜಿನಿಯರ್. ಅವ್ರು 3 ಜನ ಸೇರಿಸಿ 8,000 ಕ್ಯಾಪಿಟಲ್ನಲ್ಲಿ ಈ ಬ್ಯಾಂಕ್ ಶುರು ಮಾಡಿದ್ದಾರೆ. ಆ ಬ್ಯಾಂಕ ಭಾಳ ಎಕ್ಸ್ಪ್ಯಾಂಡ್ ಆಗಿ ಈಗ 3,558 ಬ್ರಾಂಚಸ್ ಉಂಟು. 4,61,000 crores ಮೇಲ್ ಬಿಸ್ನೆಸ್ ಉಂಟು. 3,558 ಹೆಚ್ಚು ಬ್ರಾಂಚಸ್ ಉಂಟು. ಹೌದು, ಬರೀ 8,000 ಡೆಪಾಸಿಟ್ ಇಟ್ಕೊಂಡು ಸ್ಥಾಪನೆಯಾಗಿರ್ತಕ್ಕಂಥ ಬ್ಯಾಂಕ್ ಇವತ್ತು ಕರೋಡ್ಸ್ ಆಫ್ ಜನರನ್ನು ತಲುಪಲಿಕ್ಕೆ ಸಾಧ್ಯ ಆಗಿದೆ. ಸರಿ. ವಿಶೇಷವಾಗಿ ಇವತ್ತು ಇಡೀ ಭಾರತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದೆ. ಸಿಂಡಿಕೇಟ್ ಬ್ಯಾಂಕ್ ಒಂದು ಭಾಳ ಫ್ರಾಂಟಿಯರ್ ಬ್ಯಾಂಕ್ ಅಂತ ಹೇಳುವಂಥ ಹೆಮ್ಮೆ ಸಿಕ್ಕಿದೆ. ಹೌದು ಸರ್, ಭಾಳ ವಿಶೇಷವಾಗಿ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇವೆ ಜಯರಾಮ್ ಸರ್. ಸಿಂಡಿಕೇಟ್ ಬ್ಯಾಂಕ್ ವಿಶಿಷ್ಟವಾಗಿ ಸಾಧನೆಗಳನ್ನು ಮಾಡಲಿಕ್ಕೆ ಏನು ಕಾರಣ ಇರ್ಬೋದು ಸರ್ ನಿಮ್ಮ ಪ್ರಕಾರ? ಸಿಂಡಿಕೇಟ್ ಬ್ಯಾಂಕು 1925 ಸ್ಟಾರ್ಟ್ ಆದ ಮೇಲೆ ಮೊದಲ ಬ್ರ್ಯಾಂಚ್ ಔಟ್ಸೈಡ್ ದ ಡಿಸ್ಟಿಕ್ ಕುಮಟಾದಲ್ಲಿ ಸ್ಟಾರ್ಟ್ ಆಯಿತು. ಹಾಗೆ ಬೆಳೀತಾ ಈಗ ಸರ್ ಹೇಳಿದಾಗೆ 3,559ಕ್ಕೂ ಹೆಚ್ಚು ಬ್ರ್ಯಾಂಚ್ಗಳನ್ನು ಹೊಂದಿದೆ. ಹಾಗೆ ಆದ್ಯತಾ ರಂಗಗಳಲ್ಲಿ ಸಾಲವನ್ನು ಕೊಟ್ಟು ಅಥವಾ ಸಾಮಾನ್ಯ ಜನರ ಬ್ಯಾಂಕಾಗಿ ಮುಂದೆ ಬಂದು ಸಾಮಾನ್ಯ ಜನರ ಸಹಕಾರದಿಂದಲೇ ಬ್ಯಾಂಕು ತುಂಬ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಹೌದು. ಅಬ್ರಾಡ್ ಕೂಡ ಸಾಕಷ್ಟು ಬ್ರಾಂಚಸ್ಗಳಿದೆ. ಹೌದು, ಅಬ್ರಾಡ್ ನಮ್ಮದು ಲಂಡನ್ನಲ್ಲಿ ಒಂದು ಬ್ರಾಂಚ್ ಉಂಟು. ಎಲ್ಲ ಯೂನಿಯನ್ ಟೆರಿಟರೀಸ್ ಆ್ಯಂಡ್ ಸ್ಟೇಟ್ಸ್ನಲ್ಲಿ ಸಿಂಡಿಕೇಟ್ ಬ್ರಾಂಚಸ್ ಇದೆ ಈಗ ಇಂಡಿಯಾನಲ್ಲಿ. ಸರ್, ನಿಮ್ಮ ಫೌಂಡರ್ಸ್ ವಿಷನ್ ಭಾಳ ಸ್ಟ್ರಾಂಗ್ ಇತ್ತು ಅಂತ ಭಾವಿಸ್ಕೊಳ್ತೇನೆ. ಡಾಕ್ಟರ್ ಟಿ ಎಮ್ ಎ ಪೈ ಭಾಳ ದೊಡ್ಡ ಕನಸ್ಕೊಂಡು ಮಣಿಪಾಲವನ್ನು ಕಟ್ಟಿಸಿರ್ತಕ್ಕಂಥವ್ರು. ಆ ವಿಷನ್ ತಗೊಂಡು ಇವತ್ತು ಬ್ಯಾಂಕ್ ಭಾಳ ಅದ್ಭುತವಾಗಿ ಬೆಳೀತಾ ಇದೆ. ಸರ್, ಸಿಂಡಿಕೇಟ್ ಬ್ಯಾಂಕ್ ಈಸ್ ಆಲ್ವೇಸ್ ಕಾಲ್ಡ್ ಆಸ್ ದ ಕಾಮನ್ ಮ್ಯಾನ್ಸ್ ಬ್ಯಾಂಕ್. ಒಬ್ಬ ಸಾಮಾನ್ಯ ಜನರ ಶ್ರೀಸಾಮಾನ್ಯನ ಬ್ಯಾಂಕ್ ಅಂತ ಕರೆಸ್ಕೊಳ್ತಾ ಇದೆ. ಸರ್, ಏನು ರೀಸನ್ ಇರ್ಬೋದು ಅದಕ್ಕೆ ಅಂತ? ಅದು ಫಸ್ಟು ಸಿಂಡಿಕೇಟ್ ಬ್ಯಾಂಕ್ ನಾವು ವರ್ ಪಯನಿಯರ್ಸ್. ಅಗ್ರಿಕಲ್ಚರಲ್ ಅಡ್ವಾನ್ಸಸ್ಸು ನಾವೇ ಶುರು ಮಾಡಿದ್ದೀವಿ ವೇ ಬ್ಯಾಕ್ ಇನ್ 1964. ಈಗ ನಾವು ಈ ಜನ್ಧನ್ ಯೋಜನಾ ಎಲ್ಲರಿಗೂ ಅಕೌಂಟ್ ಇರಬೇಕು, ಅದು ನಾವು ಪಿಗ್ಮಿ ಡೆಪಾಸಿಟ್ ಸ್ಕೀಮ್ನು ಒಂದು ಸ್ಕೀಮ್ ಶುರು ಮಾಡಿದ್ದೀವಿ. ದಟ್ ಈಸ್ ಅ ವೆರಿ ಸಕ್ಸಸ್ಫುಲ್ ಸ್ಕೀಮ್. ಅವರು ಫಸ್ಟು 2 ಅನಾಸ್ ಡೋರ್ ಸ್ಟೆಪ್ನಲ್ಲಿ ನಾವು ಜನ ಕಳಿಸಿ ಅದು ಕಲೆಕ್ಟ್ ಮಾಡಿ ಎಲ್ಲರಿಗೂ ನಾವು ದಟ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ನಾವೇ ಶುರು ಮಾಡಿದ್ವಿ. ವಿ ಗೇವ್ ಅಗ್ರಿಕಲ್ಚರಲ್ ಅಡ್ವಾನ್ಸಸ್ ಫಸ್ಟ್ ಇನ್ ದಿ ಇಂಡಸ್ಟ್ರಿ, ಮತ್ತು ವೀವರ್ಸ್ಗೆ ಆ ಟೈಮ್ನಲ್ಲಿ ಲೋನು. ಈ ಥರ ಸಾಮಾನ್ಯ ಜನಕ್ಕೆ ಎಲ್ಲರಿಗೂ ನಾವೇ ಫಸ್ಟು ವಿತ್ ಮೆನಿ ಪೈನಿಯರಿಂಗ್ ಸ್ಕೀಮ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್. ಅದು ಈಗ ಹಾಗೆ ವಿ ಹ್ಯಾವ್ ಗ್ರೋನ್ ಅಪ್ ಸರ್. ಎಸ್, ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಸರ್. ಪಿಗ್ಮಿ ಅಂತ ಹೇಳೋ ಒಂದು ಕನ್ಸೆಪ್ಟನ್ನು ಬ್ಯಾಂಕಿಗೆ ಮೊದಲ ಪರಿಚಯ ಮಾಡಿದ್ದು ಸಿಂಡಿಕೇಟ್ ಬ್ಯಾಂಕ್. ವಿಶೇಷವಾಗಿ ಡಾಕ್ಟರ್ ಟಿ ಎಮ್ ಎ ಪೈ ಅವರು ಸಣ್ಣ ಉಳಿತಾಯ ಯೋಜನೆಯಲ್ಲಿ ಪಿಗ್ಮಿ ಇವತ್ತು ಭಾಳ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದೆ. ಒಬ್ಬ ರಿಕ್ಷಾ ಡ್ರೈವರಿಂದ ಸ್ಟಾರ್ಟ್ ಮಾಡ್ಕೊಂಡು ಒಬ್ಬ ರೈತನ ತನಕ ಇವತ್ತು ಪಿಗ್ಮಿ ಮಾಡುವಂಥವ್ರು ಇದ್ದಾರೆ. ಸೊ ಜನರಲ್ಲಿ ಉಳಿತಾಯ ಬುದ್ಧಿಯನ್ನು ಬೆಳೆಸುವಂಥ ಕನಸೋದು ಭಾಳ ದೊಡ್ಡದನ್ನು ಭಾವಿಸ್ಕೊಳ್ತೇನೆ. ಸರ್, ಸಿಂಡಿಕೇಟ್ ಬ್ಯಾಂಕ್ ಯಾವ ರೀತಿ ಬೆಳೀತಾ ಬಂತು ನಿಮ್ಮ ಪ್ರಕಾರ ಅಂತ ಹೇಳಿ, ಹೇಗೆ ಡೆವಲಪ್ ಆಯಿತು? ನಾವು ಪಿಗ್ಮಿ ಬಗ್ಗೆ ಹೇಳೋದಂತ ಇದ್ದರೆ, ಪಿಗ್ಮಿ
1925ರಲ್ಲಿ ಸ್ಟಾರ್ಟ್ ಆದಾಗ 2 ಆಣದಿಂದ ಕಲೆಕ್ಷನ್ ಸ್ಟಾರ್ಟ್ ಮಾಡಿದರು. ಆಗ ಡಾಕ್ಟರ್ TMAP ಅವರ ವಿಷನ್ ದೊಡ್ಡ ಹೈ ವಿಷನ್ನವರವರು, ಅವರಾಗಲಿ ಅಥವಾ ಶ್ರೀ ವಾಮನ್ ಕೊಡೋರಾಗಲಿ ಅಥವಾ ಶ್ರೀ ಉಪೇಂದ್ರಾನಂದ ಪೈ ಆಗಲಿ, ಅವರು ಸಾಮಾನ್ಯ ಜನಗಳ ಉಳಿತಾಯಕ್ಕೆ ಹೇಗೆ ಸಾಧ್ಯ ಆಗ್ಬೋದು ಅಂಥೇಳಿ ಈ ಪಿಗ್ಮಿಯನ್ನು ಒಂದು ಇನ್ವೆನ್ಷನ್ ಮಾಡಿದರು. ಸಾಧಾರಣವಾಗಿ ಬಿಸ್ನೆಸ್ ಮ್ಯಾನ್ಗಳು ಬ್ಯಾಂಕಿಗೆ ಹೋಗಿ ಹಣವನ್ನು ಜಮಾ ಮಾಡಲಿಕ್ಕೆ ಪ್ರಾಯಶಃ ಸಾಧ್ಯವಾಗೋದಿಲ್ಲವೋ ಏನೋ. ಸೊ ಇವರ ವಿಷನ್ ಪ್ರಕಾರ ಆ ದಿನದ ಉಳಿತಾಯ ಅಥವಾ ಆ ದಿನದಲ್ಲಿ ಅರ್ನಿಂಗ್ಸ್ನಲ್ಲಿ ನಮ್ಮ ಒಂದು ಪಿಗ್ಮಿ ಏಜೆಂಟ್ ಅವರ ಹತ್ರ ಹೋದರೆ ಪ್ರಾಯಶಃ ಅವರ ಹತ್ರ ಸೇವಿಂಗ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ಬೋದು ಅಂಥೇಳಿ ಆ ಆಲೋಚನೆ ಅಥವಾ ಆ ವಿಚಾರಧಾರೆಯಿಂದ ಬ್ಯಾಂಕನ್ನು ಮುಂದೆ ಬರಲಿಕ್ಕೆ ಬಹಳಷ್ಟು ಕಾರಣಪೂರ್ತಿ ಆಯಿತು. ಹಾಗೆಯೇ ಮುಂದೆ 1969ರಲ್ಲಿ ನ್ಯಾಷನಲೈಸ್ ಆದ ಮೇಲೆ ಗೌರ್ಮೆಂಟ್ ಸ್ಕೀಮ್ಗಳು ಬಂತು. ಗೌರ್ಮೆಂಟ್ ಸ್ಕೀಮ್ನಲ್ಲಿ ನಮ್ಮ ಬ್ಯಾಂಕು ಈವನ್ ಲೆಟ್ ಇಟ್ ಬಿ ಪ್ರಯಾರಿಟಿ ಸೆಕ್ಟರ್ ಅಡ್ವಾನ್ಸ್ ಅಥವಾ ವಿದ್ಯಾಭ್ಯಾಸ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಲೋನ್ ಆಗಲಿ, ಮನೆ ಸಾಲ ಆಗಲಿ, ಬೆಳೆ ಸಾಲ ಆಗಲಿ ಅಥವಾ ಅಗ್ರಿಕಲ್ಚರ್ ಸಾಲ, ಎಲ್ಲ ಸಾಲಕ್ಕಾಗಲಿ ಬ್ಯಾಂಕು ಮುಂದೆಡೆಯಾಗಿ ನಿಂತುಕೊಂಡು ಸಾಲವನ್ನು ಕೊಡೋದ್ರಲ್ಲಿ ಅಥವಾ ವಿತರಣೆಯಲ್ಲಿ ಆಗಿ ಭಾರತ ದೇಶದ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಅಳವಡಿಸಿಕೊಂಡದ್ರಿಂದ ಬ್ಯಾಂಕಿನ ಗ್ರೋತಿಗೆ ಕಾರಣಭೂತಿ ಆಯಿತು ಅಂಥೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುವಾಗ ಸಾಕಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣ ಬೇಡ, ನಮ್ಮ ಆಸ್ತಿನ ಬಿಟ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂಥೇಳಿ ಗಲಾಟೆಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಗ ಒಂದೇ ಒಂದು ಮಾತನ್ನು ಪೈ ಅವರು ಹೇಳಿದರು, ಬೆಳೆದು ನಿಂತಿರ್ತಕ್ಕಂಥ ಮಗಳನ್ನು ಅಳಿನಿ ಕೊಡುವಾಗ ಯಾಕೆ ಬೇಸರ ಮಾಡ್ಕೊಳ್ಬೇಕು, ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರಂತೆ. ಅದ್ಭುತವಾದ ಮಾತದು. ರಾಷ್ಟ್ರೀಕರಣ ಆದ ನಂತರ ಆದ್ಯತಾ ರಂಗಗಳು ಬದಲಾವಣೆ ಆದವು. ಸೊ ಪ್ರಯಾರಿಟೀಸ್ ಚೇಂಜ್ ಆಗ್ತಾ ಹೋಯಿತು. ವಿಶೇಷವಾಗಿ ಸರ್ಕಾರದ ಯೋಜನೆಗಳನ್ನು ಭಾಳ ಚೆನ್ನಾಗಿ ಅಳವಡಿಸ್ಕೊಳ್ಳಿಕ್ಕೆ ಸಿಂಡಿಕೇಟ್ ಬ್ಯಾಂಕ್ಗೆ ಸಾಧ್ಯ ಆಯಿತು. ಸರ್, ವಿಚ್ ಆರ್ ದ ಪ್ರಯಾರಿಟಿ ಸೆಕ್ಟರ್ಸ್ ಆಫ್ ಸಿಂಡಿಕೇಟ್ ಬ್ಯಾಂಕ್ ಅಕಾರ್ಡಿಂಗ್ ಟು ಯು, ಸರ್? Priority sectors now we are giving for small and medium enterprises. ನಾವು ಹೆಚ್ಚು for people who do not have means, we have formed many schemes. Agriculture, we have always met the priority sector targets. We are giving for educational loans, so for the completion of the education. Then we are giving liberal housing loans. ಎಲ್ಲ ಕಡೆ ವೇರೆವರ್ ಡೆವಲಪ್ಮೆಂಟ್ಸ್ ಆರ್ ದೇರ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ಕಡೆ ವಿ ಆರ್ ಟೇಕಿಂಗ್ ಎ ಪ್ರೊಯಾಕ್ಟಿವ್ ಸ್ಟೆಪ್ಸ್. ಮತ್ತು ಗೌರ್ಮೆಂಟ್ ಯಾವುದು ಗೈಡ್ಲೈನ್ಸ್ ಅದೆಲ್ಲ ನಾವು ಪೂರ್ತಿ ಮಾಡ್ತೇವೆ. ಹೌದು, ಭಾಳ ವಿಶೇಷವಾಗಿ ಸರ್, ಶೈಕ್ಷಣಿಕ ಸಾಲವನ್ನು ಕೊಡೋದ್ರಲ್ಲಿ ಇವತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ಸಿಂಡಿಕೇಟ್ ಬ್ಯಾಂಕ್. ಶಿಕ್ಷಣ ಸಾಲ ಯಾವುದೇ ವಿದ್ಯಾರ್ಥಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಬ್ರಾಂಚಿಗೆ ಬಂದರೂ ಕೂಡ ತುಂಬ ಖುಷಿಯಿಂದ ಲೋನ್ ಮಾಡಿ ಕಳಿಸುವಂಥ ಸ್ಕೀಮ್ ಇದೆ. ಅದರ ಬಗ್ಗೆ ಮಕ್ಕಳಿಗೆ ಸಾಕಷ್ಟು ಹೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತು ಸರ್. ನಿಮ್ಮಿಂದ ಸ್ಟಾರ್ಟ್ ಮಾಡಿ ಸರ್, ಎಜುಕೇಷನ್ ಲೋನ್ಸ್. ನಮ್ಮ ಬ್ಯಾಂಕಿನಲ್ಲಿ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸಕ್ಕೆ ಸಾಲದ ಇದನ್ನು ಸಿಂಡ್ ವಿದ್ಯಾ ಅಂತ ಹೆಸರಿನಿಂದ ಕರೆಯಲ್ಪಡುತ್ತದೆ. ನಮ್ಮ ಬ್ಯಾಂಕಿನಲ್ಲಿ ಸಾಕಷ್ಟು ಸ್ಕೀಮ್ಗಳು ಬಂದಿದೆ, ಎಲ್ಲವೂ ಸಿಂಡ್ ಹೆಸರಿನಿಂದ ಸ್ಟಾರ್ಟ್ ಆಗಿದೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದರೆ, ಬೇರೆ ಬ್ಯಾಂಕಲ್ಲಿ ಹೋದರೂ ಕೂಡ ಈ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಸಿಂಡ್ ವಿದ್ಯಾ ಸ್ಕೀಮ್ ಉಂಟಾ ಅಂತ ಕೇಳ್ತಾರೆ, ಅಷ್ಟು ಪಾಪ್ಯುಲೇಟ್ ಆಗಿದೆ. ನಮ್ಮಲ್ಲಿ 3 ಬಗೆಯ ಮೇಜರಾಗಿ 3 ಬಗೆಯ ಸಾಲಗಳನ್ನು ವಿದ್ಯಾಭ್ಯಾಸಕ್ಕೆ ಕೊಡ್ತೇವೆ. ಒಂದಂದರೆ ಸಿಂಡ್ ವಿದ್ಯಾ, ಇನ್ನೊಂದು ಸಿಂಡ್ ಸೂಪರ್ ವಿದ್ಯಾ, ಮತ್ತು ಇನ್ನು ವೊಕೇಶನಲ್ ಕೋರ್ಸಿಗೆ ಅಂತ ಹೇಳ್ಕೊಂಡು. ಸೊ ಸಿಂಡ್ ವಿದ್ಯಾ ಸ್ಕೀಮ್ನಲ್ಲಿ 10+2 ಅಂದರೆ 12th ಸ್ಟ್ಯಾಂಡರ್ಡ್ ಆದ ಮೇಲೆ ಮೆರಿಟ್ ಬೇಸ್ಡ್ ಸಿಲೆಕ್ಷನ್ ಆಗಿ ಯಾರು ಸಿಲೆಕ್ಷನ್ ಆಗಿ ಅವರ ಅಡ್ಮಿಷನ್ ತಗೊಂಡಿರ್ತಾರ ಅವರೆಲ್ಲ ಸಿಂಡ್ ವಿದ್ಯಾ ಸ್ಕೀಮ್ನಲ್ಲಿ ಜನರಲ್ ಆಗಿ ಎಲಿಜಿಬಲ್ ಇದ್ದಾರೆ ಲೋನ್ ತಗೊಳ್ಳಿಕ್ಕೋಸ್ಕರ. ಹಾಗಾಗಿ ಬೇರೆ ಬೇರೆ ಕೋರ್ಸ್ಗಳಿಗೆ, ಡಿಗ್ರಿ ಕೋರ್ಸ್ ಆಗಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಲಿ, PhD ಆಗಲಿ, ಅಥವಾ ವಿದೇಶದಲ್ಲಿ ಸ್ಟಡಿಗೋಸ್ಕರ ಲೈಕ್ ಸೀಮಾ ಇನ್ ಲಂಡನ್ ಅಥವಾ CPA ಇನ್ ಅಮೆರಿಕಾ, ಅದಕ್ಕೆ ಸಮೇತ ಈ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಪಡೆಯಲು ಜನಗಳು ಅಥವಾ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ. ಸರ್, ಅದಕ್ಕೆ ಯಾವ ಡಾಕ್ಯುಮೆಂಟ್ಸನ್ನು ವಿದ್ಯಾರ್ಥಿಗಳು ಕೊಡಬೇಕು ಮತ್ತು ಎಷ್ಟು ಅಮೌಂಟನ್ನು ಕೊಡ್ತೀರಿ ಸರ್ ಲೋನ್ಗಳನ್ನು? ಸಿಂಡ್ ವಿದ್ಯಾ ಸ್ಕೀಮ್ನಲ್ಲಿ ಈಗ ಭಾರತ ದೇಶದಲ್ಲಿ ಸ್ಟಡಿ ಮಾಡೋದಿದ್ದರೆ ಸ್ಟಡೀಸ್ ಇನ್ ಇಂಡಿಯಾ ಅಪ್ ಟು 10 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು. ಹಾಗೂ ಸ್ಟಡೀಸ್ ಅಬ್ರಾಡ್ ಅಥವಾ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರಾದರೆ 20 ಲಕ್ಷಗಳ ವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಅಂದರೆ ಬಹಳ ಸಿಂಪಲ್. ಒಂದಂತ ಹೇಳಿದರೆ ಅವರದ್ದು ಮೆರಿಟ್ ಬೇಸ್ ಸಿಲೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈ ಇಂಜಿನಿಯರಿಂಗ್ ಅಥವಾ ಇದಕ್ಕೋಸ್ಕರ CET ಅಂತ ಮಾಡ್ತಾರೆ, ಅದರದ್ದು ಮೆರಿಟ್ ಬೇಸ್ ಸಿಲೆಕ್ಷನ್ನಲ್ಲಿ ರ್ಯಾಂಕಿಂಗ್ ಈಸ್ ಸಫಿಷಿಯೆಂಟ್ ಒಂದು, ಅಥವಾ ಅವ್ರದ್ದು ಮಾರ್ಕ್ಸ್ ಕಾರ್ಡ್ಗಳು, ಹಾಗೂ ಈಗ ಅದು 2 ಇದನ್ನು ಆಗಿ ಪ್ಲಸ್ ಅಡ್ಮಿಷನ್ ಸಿಕ್ಕಿರಬೇಕು ಅವರಿಗೆ. ಅಡ್ಮಿಷನ್ ಸಿಕ್ಕಿದ್ರಿಂದ ನಾವು ಸಾಲವನ್ನು ಅಥವಾ ಅವರು ಸಾಲವನ್ನು ಪಡೆದುಕೊಳ್ಳಲಿಕ್ಕೆ
ಅರ್ಹರಾಗಿರ್ತಾರೆ. ಹೌದು. ಸಾಲವನ್ನು ನೇರವಾಗಿ ಕಾಲೇಜಿಗೆ ರಿಯಾಂಬರ್ಸ್ ಮಾಡ್ತೀರಿ? ಹಾಗೆಲ್ಲ ಸಪೋಸ್ ಫಸ್ಟ್ ಇಯರ್ನಲ್ಲಿ ಬಿಫೋರ್ ಟೇಕಿಂಗ್ ಅಡ್ಮಿಷನ್ ಅವರು ಸಾಲಕ್ಕೆ ಅರ್ಜಿ ಮಾಡಿದರೆ ಆ ಅಡ್ಮಿಷನ್ ಆದಾಗ ಡೈರೆಕ್ಟ್ ಅವರಿಗೆ ನಾವು ಫೀಸನ್ನು ಕಾಲೇಜಿಗೆ ಕಳಿಸ್ಬೋದು. ಅಥವಾ ಪ್ರಾಯಶಃ ಫಸ್ಟ್ ಇಯರ್ನಲ್ಲಿ ಹೀಗೆ ಆಗ್ತದೆ, ಅವರು ಫಸ್ಟ್ ಮಕ್ಕಳು ಅಡ್ಮಿಷನ್ ತಗೊಳ್ತಾರೆ, ಅಡ್ಮಿಷನ್ ತಗೊಂಡು ಸಾಲವನ್ನು ರಿಯಂಬರ್ಸ್ಮೆಂಟ್ ಮಾಡ್ಬೋದು ಫಸ್ಟ್ ಇಯರ್ಗೆ. ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಡೈರೆಕ್ಟ್ಲಿ ನಾವು ಶಾಲೆಗೆ ಅಥವಾ ಕಾಲೇಜುಗಳಿಗೆ ಡೈರೆಕ್ಟ್ ಕಳಿಸುವಂಥ ಅರೇಂಜ್ಮೆಂಟ್ ಇರ್ತದೆ. ಸರ್, ಸಿಂಡ್ ಸೂಪರ್ ವಿದ್ಯಾ ಎರಡನೇ ಹಂತ. ಸಿಂಡ್ ಸೂಪರ್ ವಿದ್ಯಾದಲ್ಲಿ 25 ಜಗತ್ಪ್ರಸಿದ್ಧ ಇನ್ಸ್ಟಿಟ್ಯೂಟ್ಗಳಿದೆ. ಲೈಕ್ ಈಗ ಟ್ಯಾಪ್ಮಿ ಇದೆ, KMC ಇದೆ, XLRI ಇದೆ, ಅಥವಾ ಟಾಟಾ ಇನ್ಸ್ಟಿಟ್ಯೂಟ್ಸ್ ಇದೆ, ಅಥವಾ ಬಿರ್ಲಾ ಇನ್ಸ್ಟಿಟ್ಯೂಟ್ ಇದೆ. ಹೀಗೆ IIT, IIM ಹೀಗೆ ವಿಶೇಷ ಕಾಲೇಜುಗಳು ಅಥವಾ ಯೂನಿವರ್ಸಿಟಿಯಲ್ಲಿ ಅವರ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಈವನ್ ಸ್ಟಡಿ ಇನ್ ಇಂಡಿಯಾ ನಾರ್ಮಲ್ ಕೋರ್ಸಲ್ಲಿ 10 ಲಕ್ಷ ಆದರೂ ಕೂಡ ಸಿಂಡ್ ಸೂಪರ್ ವಿದ್ಯಾದಲ್ಲಿ 20 ಲಕ್ಷದವರೆಗೆ ಸಾಲವನ್ನು ಪಡೆದುಕೊಳ್ಬೋದು ಒಂದು. ಮತ್ತು ಮಾರ್ಜಿನ್ ಬರೀ 5% ಮಾರ್ಜಿನ್, ಅಂದರೆ ಟೋಟಲ್ ಖರ್ಚಿನ 95%ವರೆಗೆ ಸಾಲವನ್ನು ಕೊಡಬಹುದಾಗಿದೆ. ಹಾಗೂ ರೀಪೇಮೆಂಟ್ಗಳಿಗೆ 7.5 ಲಕ್ಷ ಸಾಲದವರೆಗೆ 10 ವರ್ಷಗಳು ಇದೆ. ಅಬೋವ್ 7.5 ಲ್ಯಾಕ್ಸ್ ಲೋನ್ ತಗೊಂಡವರಿಗೆ 15 ವರ್ಷದವರೆಗೆ ಸಾಲವನ್ನು ಮರುಪಾವತಿ ಮಾಡಬಹುದಾದಂತಹ ಸೌಲಭ್ಯಗಳಿದೆ. ಆ 15 ವರ್ಷ ಮತ್ತು 10 ವರ್ಷ ಸ್ಟಡಿ ಕೋರ್ಸ್ ಕಂಪ್ಲೀಟ್ ಆದ ಮೇಲೆ, ಫಾರ್ ಎಕ್ಸಾಂಪಲ್ ಒಬ್ಬ ಸಾಮಾನ್ಯ ಸಿಂಡ್ ವಿದ್ಯಾದಲ್ಲಿ ಒಬ್ಬ ವಿದ್ಯಾಭ್ಯಾಸಕ್ಕೆ ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಾನೆ ಅಂತ ತಿಳ್ಕೊಳ್ಳುವ. ಈಗ ಸಾಧಾರಣವಾಗಿ ಗೌರ್ಮೆಂಟ್ಸ್ ಕಾಲೇಜ್ನಲ್ಲಿ ಅವನಿಗೆ ಅಡ್ಮಿಷನ್ ಆದರೆ ಫೀಸ್ 4 ಲಕ್ಷ ಇರ್ಬೋದು ಟೋಟಲ್ ಖರ್ಚು. ಸೊ 4 ಲಕ್ಷದ ಪ್ರಾಜೆಕ್ಟ್ ಕೊಟ್ಟರೆ ಅವನು 4 ಲಕ್ಷದವರೆಗೆ ಮಾರ್ಜಿನ್ ಇಲ್ಲ, ನಾವು ಟೋಟಲ್ 4 ವರ್ಷವನ್ನು ಸಾಲದ ರೂಪಾಯಿ ಕೊಡ್ಬೋದು. ಫಸ್ಟ್ ಇಯರಿಗೆ 1 ಲಕ್ಷ ಇದ್ದರೆ, ಸೆಕೆಂಡ್ ಇಯರ್ 1 ಲಕ್ಷ, ಥರ್ಡ್ ಇಯರ್ 1 ಲಕ್ಷ, ಫೋರ್ತ್ ಇಯರ್ 1 ಲಕ್ಷ. ಹಾಗೆ ಯಾವುದೂ ಮಾರ್ಜಿನ್ ಇಲ್ಲದೆ ಅವನಿಗೆ ಸಾಲ ಕೊಡಬಹುದು ಅಥವಾ ಸಾಲ ಪಡೆದುಕೊಳ್ಳುವಂಥ ಸೌಲಭ್ಯ ಇರುವುದರಿಂದ ಸಾಮಾನ್ಯ ಜನಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದಂತ ಹೇಳಿಕೊಂಡು ಸಿಂಡಿಕೇಟ್ ಬ್ಯಾಂಕು ಸಾಕಷ್ಟು ಭಾರತ ದೇಶದ ಅಥವಾ ಈ ವಿದ್ಯಾಭ್ಯಾಸ ಸಲುವಾಗಿ ಏನೇನು ಸ್ಕೀಮ್ಸ್ ಮಾಡಿದೆ ಅದನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿರ್ತದೆ. ಹೌದು, ತುಂಬ ಸಕ್ಸಸ್ ಆಗಿದೆ ಸರ್. ಸರ್, ನೀವು ಮೂರನೇದು ಹೇಳಿದೆ ಸರ್, ವೊಕೇಶನಲ್ ಕೋರ್ಸಸ್, ವೃತ್ತಿಪರ ಕೋರ್ಸ್ಗಳ ಬಗ್ಗೆ. ವೃತ್ತಿಪರ ಕೋರ್ಸ್ಗಳಿಗೆ ಅಂತ ಹೇಳಿದರೆ ಈಗ ಸಾಮಾನ್ಯವಾಗಿ 2 ತಿಂಗಳಿಂದ 3 ವರ್ಷದವರೆಗೆ ಐದರ್ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಅಥವಾ ಡಿಗ್ರಿ ಸಲುವಾಗಿ ಯಾವುದೂ ಕೋರ್ಸ್ಗಳು ವಿಚ್ ಈಸ್ ರೆಕಗ್ನೈಸ್ಡ್ ಆಗಿರ್ತದೆ ಗೌರ್ಮೆಂಟ್ ಅಥವಾ UGC ಯಾವುದು ಅಥವಾ ಟೆಕ್ನಿಕಲ್ ಕೋರ್ಸಿಂದ ರೆಕಗ್ನೈಸ್ಡ್ ಕೋರ್ಸ್ಗಳಿಗೆ 2 ತಿಂಗಳಿನಿಂದ 3 ವರ್ಷದ ಕೋರ್ಸ್ಗಳವರೆಗೆ ವೊಕೇಶನಲ್ ಕೋರ್ಸ್ ಅಂತೇಳಿ ಅದಕ್ಕೆ ಸಾಲವನ್ನು ಕೊಡ್ತೇವೆ. ಹಾಗೂ ಅದಕ್ಕೆ ಗರಿಷ್ಠವಾಗಿ 1,50,000ವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ. ರೀಪೇಮೆಂಟು ಅದಕ್ಕೆ ಕೋರ್ಸ್ ಆದ ಮೇಲೆ, ಈವನ್ ಕೋರ್ಸ್ ಆದ ಮೇಲೆ 1 ವರ್ಷ ಅಥವಾ ಜಾಬ್ ಸಿಕ್ಕಿದ ಮೇಲೆ 6 ತಿಂಗಳಲ್ಲಿ ಮರುಪಾವತಿಯನ್ನು ಸ್ಟಾರ್ಟ್ ಮಾಡ್ಬೋದು. 2 ವರ್ಷಗಳಿಂದ 7 ವರ್ಷಗಳವರೆಗೆ ಮರುಪಾವತಿಯ ಪೀರಿಯಡ್ಗಳು ಲಭ್ಯವಿರುತ್ತದೆ ಅವರಿಗೆ. ರೇಟ್ ಆಫ್ ಇಂಟ್ರೆಸ್ಟ್ ಈಗ ಸಿಂಡ್ ವಿದ್ಯಾ ಸ್ಕೀಮ್ನಲ್ಲಿ ನಮ್ಮಲ್ಲಿ ಒಂದು ಬೇಸ್ ರೇಟ್ ಅಂತಿದೆ, ಬೇಸ್ ರೇಟ್ ಪ್ಲಸ್ 1.5 ಇದೆ. ಸೊ ಈಗಿನ ಪ್ರೆಸೆಂಟಲ್ಲಿ 11.5% ಆಗ್ತದೆ. ಅದು ಅಪ್ ಟು ಆಮೇಲೆ ಸಿಂಡ್ ಸೂಪರ್ ವಿದ್ಯಾದಲ್ಲಿ ಸಮೇತ ಬೇಸ್ ರೇಟ್ ಪ್ಲಸ್ 0.5%. ಅದಕ್ಕೋಸ್ಕರ ಅಂದರೆ ಇದು ಸಮ್ ಕ್ರೀಮಿ ಲೇಯರ್ ಅಂತ ಹೇಳ್ತಾರೆ. ಅಂದರೆ ಕ್ರೀಮಿ ಲೇಯರ್ ಅಥವಾ ಯಾರು ಮೆರಿಟೋರಿಯಸ್ ಎಕ್ಸ್ಟ್ರಾ ಆರ್ಡಿನರಿ ಸ್ಟೂಡೆಂಟ್ಸ್ ಇರ್ತಾರೆ ಅವರ ಡೆವಲಪ್ಮೆಂಟಿಗೋಸ್ಕರ ಅಂತೇಳಿ ಸಿಂಡ್ ಸೂಪರ್ ವಿದ್ಯೆ ಇದೆ. ಅಲ್ಲಿ ನಮ್ಮದು ಸಾಲದ ರೇಟ್ ಆಫ್ ಇಂಟ್ರೆಸ್ಟ್ 10% ಪ್ಲಸ್ 0.5 ಇರ್ತದೆ. ಹಾಗೂ ಸರ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲ ಸರ್, ಅದು ಸಿಂಪಲ್ ಇಂಟ್ರೆಸ್ಟ್. ಸರ್ ವೊಕೇಶನಲ್ ಕೋರ್ಸಿಗೆ ವೊಕೇಶನಲ್ ಕೋರ್ಸಿಗೆ ಆಲ್ಸೋ ಬೇಸ್ ರೇಟ್ ಪ್ಲಸ್ 1.5% ಇದೆ. ಸಿಂಡ್ ವಿದ್ಯಾ ಆ್ಯಂಡ್ ವೊಕೇಶ್ನಲ್ ಕೋರ್ಸ್ಗೂ ಎರಡಿಗೂ ಒಂದೇ ರೇಟ್ ಆಫ್ ಇಂಟ್ರೆಸ್ಟ್. ಹೌದು. ಆ್ಯಂಡ್ ಮತ್ತು ಇವ್ರಿಗೂ ಫಾರ್ ಕನ್ಸೆಷನ್ಸ್ ಇದೆ. ಈಗ SC ST ಅವರಿಗೆ 0.5% ಇಂಟ್ರೆಸ್ಟ್ನಲ್ಲಿ ಕನ್ಸೆಷನ್ ಉಂಟು. ಅವ್ರ ಗರ್ಲ್ಸ್ ಸ್ಟೂಡೆಂಟ್ ಇದ್ದರೆ ಅವ್ರಿಗೂ 0.75% ಇಂಟ್ರೆಸ್ಟ್ನಲ್ಲಿ ಕಮ್ಮಿ ಆಗ್ತದೆ. ಹೌದು. ಸ್ನೇಹಿತರು, ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಕೀಮ್ಸ್ಗಳನ್ನು ಪರಿಚಯ ಮಾಡ್ತಾ ಇದ್ದಾರೆ. ಸಿಂಡಿಕೇಟ್ ಬ್ಯಾಂಕ್ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತಹ ಘನವೆತ್ತ ಬ್ಯಾಂಕ್ ಆಗಿ ಡೆವಲಪ್ ಆಗಿರೋದನ್ನು ಗಮನಿಸ್ಕೊಳ್ತಾ ಇದ್ದೀನಿ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸರಣಿಯಲ್ಲಿತ್ತು ಸಿಂಡಿಕೇಟ್ ಬ್ಯಾಂಕ್ಗೆ ಭಾಳ ವಿಶೇಷವಾದ ಸ್ಥಾನಮಾನ ಇದೆ. ಸೊ ಉಡುಪಿ ಜಿಲ್ಲೆ ಜನ ಭಾಳ ಹೆಮ್ಮೆಯಿಂದ ನಮ್ಮ ಬ್ಯಾಂಕ್ ಅಂತ ಹೇಳ್ಕೊಳ್ತಾರೆ. ಅಂಥ ಒಂದು ಬ್ಯಾಂಕನ್ನು ಭಾಳ ಪ್ರೀತಿಯಿಂದ ಪರಿಚಯ ಮಾಡ್ತೀವಿ. ವಿಶೇಷವಾಗಿ ಇವತ್ತು ಯೂತಿಗೆ ಯೂಸ್ ಆಗುವಂತಹ ಬ್ಯಾಂಕ್ ಸ್ಕೀಮ್ಗಳನ್ನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. DGM ಮಾತಾಡ್ತಾ ಇದ್ದಾರೆ, ಸೀನಿಯರ್ ಮ್ಯಾನೇಜರ್ ಮಾತಾಡ್ತಾ ಇರೋ ಮಾತನ್ನು ಮತ್ತಷ್ಟು ಕೇಳೋ ಸ್ನೇಹಿತರೆ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್.
1925ನೇ ಇಸ್ವಿಯಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಯಿತು. ಸೊ ಅದೇ ವರ್ಷ ಸ್ಥಾಪನೆಯಾದ ಸಿಂಡಿಕೇಟ್ ಬ್ಯಾಂಕ್ ಸ್ನೇಹಿತರೆ. ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಒಬ್ಬ ಲೇ ಮ್ಯಾನ್, ಒಬ್ಬ ಕಾಮನ್ ಮ್ಯಾನ್ ಕೂಡ ಸಿಂಡಿಕೇಟ್ ಬ್ಯಾಂಕನ್ನು ಗೌರವಿಸ್ತಾನೆ. ಸಿಂಡಿಕೇಟ್ ಬ್ಯಾಂಕ್ ಲೋಗೋ ಬಂದು ಕೂಡ ಸಂಭ್ರಮ ಪಡ್ತಾರೆ. ನಮಗೆ ನೆನಪಾಗುವಂಥ ಡಾಕ್ಟರ್ ಟಿ ಎಮ್ ಎ ಪೈ ಅವರು, ಆ ಬ್ಯಾಂಕಿನ ಫೌಂಡರ್ ಆಗಿ ಬೆಳೆದಿರ್ತಕ್ಕಂಥವ್ರು. ಸ್ನೇಹಿತರೆ, ಅದು ನಮ್ಮ ಬ್ಯಾಂಕ್ ಅಂತ ಹೇಳುತ್ತಾ ಹೆಮ್ಮೆಯೊಂದು ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಮತ್ತೆ ಹಿರಿಯ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. DGM ಅವರು ಬಂದಿದ್ದಾರೆ, ಸೀನಿಯರ್ ಮ್ಯಾನೇಜರ್ ಬಂದಿದ್ದಾರೆ. ಅವ್ರ ಜೊತೆ ಮತ್ತೆ ಮಾತಾಡುವಂಥ ಅವಕಾಶ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಬಿಜುಮಣಿ ಸರನ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಜಯರಾಮ್ ಪ್ರಭು ಅವರನ್ನ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಪ್ರಯಾರಿಟಿ ಸೆಕ್ಟ್ರಲ್ಲಿ ಬಹಳ ಅದ್ಭುತವಾದ್ದು ಅಂತ ಹೇಳಿದರೆ ಸರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಯೂತ್ ಇವತ್ತು ಉದ್ಯಮವನ್ನು ಮಾಡಬೇಕು ಅಂತ ಆಸೆ ಪಡ್ತಾರೆ. ಎಂಟರ್ಪ್ರಿನರ್ಶಿಪ್ ಡೆವಲಪ್ ಆಗ್ತಾ ಇದೆ ನಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ. ಯಾವ ರೀತಿ ಸ್ಕೀಮ್ಸ್ಗಳಿದೆ ಅಂತ ಹೇಳಿ ಫಾರ್ ಯೂತ್ ಅವ್ರಿಗೆ ಯಾವುದನ್ನ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸೆಟಪ್ ಮಾಡ್ಬೋದು. ಅದರಲ್ಲಿ CGTMSE ಸ್ಕೀಮ್ ಒಂದು ಸ್ಕೀಮ್ ಇದೆ. ಅದರಲ್ಲಿ 1 ಕೋಟಿವರೆಗೆ ಅದು ಗ್ಯಾರಂಟಿ ಕವರ್ ಉಂಟು. 10 ಲಕ್ಷವರ ಏನು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನು ಕೊಡಲಿಕ್ಕೆ ಇಲ್ಲ. ಅವರು ವಿತೌಟ್ ಕೊಲ್ಯಾಟ್ರಲ್ ದೇ ಕ್ಯಾನ್ ಟೇಕ್ ಲೋನ್ಸ್. ಯಾವುದೇನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಯಾವುದೇನೋ ಒಂದು ಇಂಡಸ್ಟ್ರಿ ಸೆಟಪ್ ಮಾಡ್ಬೋದು. ಹೋಟೆಲ್ ದೇ ಕ್ಯಾನ್ ಸ್ಟಾರ್ಟ್, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು, ಜೆರಾಕ್ಸ್ ಅಂಗಡಿಯು, ಯಾವುದೇನೋ ಒಂದು ಇಂಡಸ್ಟ್ರಿ ಅವ್ರದ್ದು ಸೆಟಪ್ ಮಾಡ್ಬೋದು. ಅದಕ್ಕೂ ಬ್ಯಾಂಕ್ ಸುಲಭ ಇದರಲ್ಲಿ ನಾವು ಫೈನಾನ್ಸ್ ಮಾಡ್ತಾಯಿದ್ದೀವಿ. ಸೊ ನಮ್ಮದು ಬೇರೆ ಸ್ಕೀಮ್ಸ್ ಎಲ್ಲ ಕೂಡ ಉಂಟು. ಸ್ಪೆಸಿಫಿಕ್ ಸ್ಕೀಮ್ಸ್ ಲೈಕ್ ಡಾಕ್ಟರ್ ಅವರುಗಳಿಗೆ ಸೆಂಡ್ ಡಾಕ್ಟರ್ ಒಬ್ಬ ಸ್ಕೀಮ್ ಇದೆ. ಟ್ರಾನ್ಸ್ಪೋರ್ಟ್ಗೆ ಸೆಂಡ್ ಟ್ರಾನ್ಸ್ಪೋರ್ಟ್ ಒಂದು ಸ್ಕೀಮ್ ಇದೆ. ಹೋಟೆಲ್ ನಡೆಯೋರಿಗೆ ಸೆಂಡ್ ಹೋಟೆಲ್ ಒಂದು ಸ್ಕೀಮ್ ಇದೆ. ಮರ ಬಿಸ್ನೆಸ್ ನಡೆಯೋರಿಗೆ ಅವ್ರಿಗೂ ಸೆಂಡ್ ಟಿಂಬರ್ ಒಂದು ಸ್ಕೀಮ್ ಇದೆ. ಸೊ ಆ ಥರ ಕ್ಯಾಶ್ಯೂ ಇಂಡಸ್ಟ್ರಿ ಅವ್ರಿಗೆ ಸೆಂಡ್ ಕ್ಯಾಶ್ಯೂ ಒಂದು ಸ್ಕೀಮ್ ಇದೆ. ಆ ಥರ ಡಿಫ್ರೆಂಟ್ ಸ್ಕೀಮ್ಸ್ ಆರ್ ದೇರ್ ಇನ್ ದ ಬ್ಯಾಂಕ್. ಸರ್ವಿಸ್ ಇಂಡಸ್ಟ್ರಿ ಆ್ಯಸ್ ವೆಲ್ ಆಸ್ ಮ್ಯಾನುಫ್ಯಾಕ್ಚರಿಂಗ್ ಎರಡೂ ಕವರ್ ಆಗ್ತಾಯಿದೆ. ಅದರಲ್ಲಿ 10 ಲಕ್ಷವರ ಏನು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನಿಲ್ಲ, ಗ್ಯಾರಂಟಿ ಕವರ್ ಇದೆ. ಆ್ಯಂಡ್ ಇಟ್ ಈಸ್ ಗಿವನ್ ಅಟ್ ಎ ವೆರಿ ಕನ್ಸೆಷನಲ್ ರೇಟ್. ರೇಟ್ ಆಫ್ ಇಂಟ್ರೆಸ್ಟ್ ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಪಸ್. ಒಂದು 11% ಆ ಥರ ಎಲ್ಲ ಡಿಪೆಂಡ್ ಆನ್ ದಿ ಸ್ಕೀಮ್ ಆ್ಯಂಡ್ ಇದು ಬೇಸ್ ರೇಟ್ ಪ್ಲಸ್ ಇದು ವಿಮೆನ್ ಎಂಟರ್ಪ್ರಿನರ್ಸ್ಗೆ ಸಮ್ ಸ್ಪೆಷಲ್ ಸೆಂಡ್ ಮಹಿಳಾ ಶಕ್ತಿ ಒಂದು ಸ್ಕೀಮ್ ಇದೆ. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ವೆರಿ ವೆರಿ ಕಾಂಪಿಟೇಟಿವ್ ಆ್ಯಂಡ್ ಕನ್ಸೆಷನಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿಂಡಿಕೇಟ್ ಬ್ಯಾಂಕ್ ಸರ್ ಸ್ಟಾರ್ಟ್ ಆದಿಂದ ಕೂಡ ಬರೀ ಡೆಪಾಸಿಟ್ ಬಗ್ಗೆ ಯೋಚನೆಗಳನ್ನು ಮಾಡದೆ ಅಡ್ವಾನ್ಸ್ ಬಗ್ಗೆ ಜಾಸ್ತಿ ಯೋಚನೆಗಳನ್ನು ಮಾಡ್ತು. ಅವರ ವಿಷನ್ ಏನಿತ್ತು ಅಂದರೆ ಡೆವಲಪ್ಮೆಂಟ್, ಗ್ರಾಮ ಡೆವಲಪ್ ಆಗಬೇಕು, ಊರು ಡೆವಲಪ್ ಆಗಬೇಕು ಅಂತ ಹೇಳಿ. ಸರ್, ಡೆವಲಪ್ಮೆಂಟ್ ಸೆಕ್ಟರಲ್ಲಿ ಸಾಕಷ್ಟು ರೀತಿಯ ಸ್ಕೀಮ್ಸ್ಗಳನ್ನು ಸಿಂಡಿಕೇಟ್ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಸರ್, ಏನೆಲ್ಲ ಕೊಡ್ತಾ ಇದೆ ಸರ್? ಈಗ ಡೆವಲಪ್ಮೆಂಟಿಗೆ ಸ್ಕೀಮ್ ಸಲುವಾಗಿ ಅಂತ ಹೇಳಿದರೆ ಸರ್ ಹೇಳಿದಾಗೆ ನಾವು ಪ್ರಯಾರಿಟಿ ಸೆಕ್ಟರ್ನಲ್ಲಿ ಆದ್ಯತಾ ರಂಗದಲ್ಲಿ ಸಾಲಗಳನ್ನು ಕೊಡ್ತಿದ್ದೇವೆ. ಅದಲ್ಲದೆ ಈಗ ಹೌಸಿಂಗ್ ಸೆಕ್ಟರ್ ಮುಖ್ಯವಾಗಿರ್ತಕ್ಕಂಥ, ಯಾಕಂತ ಹೇಳಿದರೆ ಈಗಿನ ಭಾರತ ದೇಶದ ಇದರ ಪಾಲಿಸಿ ಅಥವಾ ವಿಷನ್ ಏನಂತ ಹೇಳಿದ್ರೆ 2019ಕ್ಕೆ ಪ್ರಾಯಶಃ ಎಲ್ಲರಿಗೂ ಮನೆ ಆಗಬೇಕಂತ ಹೇಳ್ಕೊಂಡು ಭಾರತ ದೇಶವರು ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಿಂಡಿಕೇಟ್ ಬ್ಯಾಂಕು ಈ ಮನೆ ಸಾಲಕ್ಕೋಸ್ಕರ ಬಹಳಷ್ಟು ಕಡಿಮೆ ರೇಟ್ನಲ್ಲಿ, ಮೇ ಬಿ ಬೇಸ್ ರೇಟ್ ಹೇಳ್ತಾರೆ ಸಾಕಷ್ಟು, ಅಂದರೆ ಈಗಿನ ಪ್ರೆಸೆಂಟ್ ಬೇಸ್ ರೇಟ್ 10% ಸಾಲದಲ್ಲಿ ಸಾಮಾನ್ಯ ಜನಗಳಿಗೆ ಮನೆ ಸಲುವಾಗಿ ಈ ಸಾಲವನ್ನು ಕೊಡ್ತಾ ಇದ್ದಾರೆ. ಸಾಲದ ಅಪ್ಪರ್ ಲಿಮಿಟ್ ಏನೂ ಲಿಮಿಟ್ ಇಲ್ಲ. ಅಂದರೆ ಸಪೋಸ್ ಅವರ ಅರ್ನಿಂಗ್ ಕೆಪಾಸಿಟಿ ಆ್ಯಂಡ್ ರಿಪೇಮೆಂಟ್ ಕೆಪಾಸಿಟಿ ಮೇಲೆ ಸಾಲವನ್ನು ತಗೊಳ್ಬಹುದಾಗಿದೆ. ಮನೆ ಸಾಲಕ್ಕೆ ಜಾಗ ತಗೊಂಡು ಮನೆ ಕಟ್ಟಲು ಅಥವಾ ರೆಡಿಬಿಲ್ಟ್ ಹೌಸು ಅಥವಾ ಫ್ಲ್ಯಾಟು, ಈ ಬೇರೆ ಬೇರೆ ಹಂತಗಳಲ್ಲಿ ಡಿಪೆಂಡಿಂಗ್ ಅಪಾನ್ ದ ಅವರ್ ಅರ್ನಿಂಗ್ಸ್. ಸಪೋಸ್ ಒಬ್ಬನ ಆದಾಯವು ರೀಪೇಮೆಂಟಿಗೆ ಆಗೋದಿಲ್ಲ ಆದರೆ ಕ್ಲೋಸ್ ರಿಲೇಟಿವ್ ಅವರ ಸ್ಯಾಲರಿಯನ್ನು ಆ್ಯಡ್ ಮಾಡಿ ಅದರ ಪ್ರಕಾರ ವರ್ಕೌಟ್ ಮಾಡ್ತಾರೆ. ಸೊ ಹಾಗೆ ಮನೆ ಸಾಲ ಆಯಿತು. ಆಮೇಲೆ ನನಗೆ ಸಿಂಡಿಕೇಟ್ ಬ್ಯಾಂಕ್ ಲೋನ್ ಕೊಟ್ಟಿದೆ ಸರ್. ಹಾಂ, ಭಾಳ ಸಂತೋಷ ತಮಗೆ. ಥ್ಯಾಂಕ್ಫುಲ್ ಟು ಯು. ತುಂಬ ಸಂತೋಷ ಸರ್. ಹೇಳಿ ಸರ್, ಹೇಳಿ. ಹಾಗೆ ಮನೆ ಸಾಲ ಆದ ಮೇಲೆ ಸರ್ ಹೇಳಿದಾಗೆ ಈ ಪ್ರಯಾರಿಟಿ ಸೆಕ್ಟರ್ನಲ್ಲಿ ಈ MSC ಸೆಕ್ಟರ್ ಅಂತ ಹೇಳ್ತಾರೆ. ಪ್ರಾಯಶಃ ನಾವು ಇದಕ್ಕೆ ನೋಡಿದರೆ ಮೊದಲಿನಲ್ಲಿ ಅಗ್ರಿಕಲ್ಚರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, SRTO, ರಿಟೇಲ್ ಟ್ರೇಡ್, ಬಿಸ್ನೆಸ್ ಎಂಟರ್ಪ್ರೈಸಸ್ ಆ್ಯಂಡ್ ಪ್ರೊಫೆಷನಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಎಜುಕೇಷನ್, ಹೌಸಿಂಗ್ ಲೋನ್ ಮತ್ತು ನಾನ್ ಪ್ರೈವೇಟ್ ಅಂತ 9 ಮುಖ್ಯ ವಿಧಗಳಲ್ಲಿ ವಿಂಗಡಣೆ ಮಾಡಿತ್ತು. ಅದರಲ್ಲಿ ಈಗ SSI, RT, SRTO, ಪ್ರಯಾರಿಟಿ ಪ್ರೊಫೆಷನಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಎಂಟರ್ಪ್ರೈಸಸ್, ಇದು 5 ಸಾಲದ ಮುಖ್ಯ ಭಾಗಗಳನ್ನು ಒಂದು ಮಾಡಿ MSC ಸೆಕ್ಟರ್ ಅಂತ ಮಾಡಿದ್ದಾರೆ. ಈಗ MSC ಅಂದರೆ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೆಕ್ಟರ್ ಅಂತ ಹೇಳ್ಕೊಂಡು, ಅದರಲ್ಲಿ ಮೈಕ್ರೋ ಸೆಕ್ಟರ್ ಸಲುವಾಗಿ
ಇನ್ವೆಸ್ಟ್ಮೆಂಟ್ ಅದು ಬೇರೆ ಬೇರೆ ಇದೆ. ಇನ್ವೆಸ್ಟ್ಮೆಂಟ್ ಸಪೋಸ್ ಅದರಲ್ಲಿ ಮೈಕ್ರೋದಲ್ಲಿ ಸರ್ವಿಸ್ ಬೇರೆ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಇದೆ. ಮೈಕ್ರೋ ಸರ್ವಿಸಿಂಗ್ನಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಪ್ ಟು 10 ಲಕ್ಷದವರೆಗೆ, ಅಥವಾ ಇನ್ ಕೇಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಪ್ ಟು 25 lakhs ಇಟ್ ಈಸ್ ಟ್ರೀಟೆಡ್ ಆಸ್ ಮೈಕ್ರೋ. ದೆನ್ ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಫ್ರಮ್ 10 lakhs to 200 lakhs ಇನ್ ಕೇಸ್ ಆಫ್ ಸರ್ವಿಸ್, ಅಥವಾ ಫ್ರಮ್ 25 lakh to 500 lakhs ಇನ್ ಕೇಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ ಈಸ್ ಟ್ರೀಟೆಡ್ ಆಸ್ ಸ್ಮಾಲ್ ಎಂಟರ್ಪ್ರೈಸಸ್. ಹಾಗೆ ಸರ್ವಿಸ್ನಲ್ಲಿ 2 ಕೋಟಿಯಿಂದ ಅಥವಾ 200 ಲಕ್ಷದಿಂದ 500 ಲಕ್ಷದವರೆಗೆ ಸರ್ವಿಸ್ ಸೆಕ್ಟರ್ನಲ್ಲಿ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ 500 ಲಕ್ಷದಿಂದ 1,000 ಲಕ್ಷ ಅಥವಾ 10 ಕೋಟಿವರೆಗೆ ಇನ್ವೆಸ್ಟ್ಮೆಂಟ್ ಇನ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇನ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಇದ್ದರೆ ಅದಕ್ಕೆ ಮೀಡಿಯಂ ಸೆಕ್ಟರ್ ಅಂತ ಮಾಡ್ತಾರೆ. ಹಾಗೆ ಬೇರೆ ಬೇರೆ ವಿಧ ಅಥವಾ ಬೇರೆ ಬೇರೆ ಸೆಕ್ಟರ್ನಲ್ಲಿ ಅವರ ಕೆಪಾಸಿಟಿ ಅನುಗುಣವಾಗಿ ಬೇರೆ ಬೇರೆ ಈ ಸಾಲಗಳನ್ನು ಕನ್ಸಿಡರ್ ಮಾಡ್ತಾರೆ. ಹಾಗೆ ಸರ್ ಹೇಳಿದಾಗೆ ಈಗ 1 ಕೋಟಿಯವರೆಗೆ CGTMSE ಅಂತೇಳಿ ಒಂದು ಸ್ಕೀಮ್ನಲ್ಲಿ ಕವರ್ ಮಾಡ್ಬೋದು. ಅಲ್ಲಿ ನೀವು ಗ್ಯಾರಂಟರ್ನ ತೊಗೊಳ್ಲಿಕ್ಕಿಲ್ಲ ಅಥವಾ ನೀವು ಕೊಲೆಟ್ರಲ್ ತೊಗೊಳ್ಲಿಕ್ಕಿಲ್ಲ. ಕೊಲೆಟ್ರಲ್ ಅಂತ ಹೇಳಿದರೆ ಈಗ ಸಾಲ ಮುಖ್ಯವಾಗಿ ಒಂದು ಇಂಡಸ್ಟ್ರಿ ಸೆಕ್ಟ್ಗೆ ಕೊಟ್ಟರೆ ಅದರ ಪ್ರೈಮರಿ ಸೆಕ್ಯೂರಿಟಿ ಉಂಟು, ಅದನ್ನು ಮಾತ್ರ ತಗೊಳ್ಬೇಕು. ಅದಲ್ಲದೆ ನೀವು ಎಕ್ಸ್ಟ್ರಾ ಜಾಗ, ಮನೆ ಅದನ್ನೆಲ್ಲ ತಗೊಳ್ಳಿಕ್ಕೆ ರೆಸ್ಟ್ರಿಕ್ಷನ್ಸ್ ಉಂಟು. ಸೊ ಹೀಗಾಗಿ ತುಂಬ ಸುವಿಧಾ ಬಗೆಯಲ್ಲಿ ಸಾಲ ಕೊಡುವ ಯೋಜನೆಗಳು ಇರ್ತದೆ. ಆದ್ದರಿಂದ ಸಿಂಡಿಕೇಟ್ ಬ್ಯಾಂಕ್ ಕೂಡ ಈ ಆದ್ಯತಾ ರಂಗದಲ್ಲಿ ಆಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರಿಗೆ ಕೂಡ ಸಾಕಷ್ಟು ಗೌರ್ಮೆಂಟ್ ಟ್ರಸ್ಟ್ ಕೊಡ್ತಾ ಉಂಟು. ಈಗ ರೋಡ್ಗೂ ವಿಲೇಜ್ಗಳಲ್ಲಿ ನೋಡಿದರೆ ಸಾಧಾರಣವಾಗಿ ರಸ್ತೆಗಳು ಇರೋದಿಲ್ಲ ಅಥವಾ ನೀರಿನ ಇದು ಇರಲಿಕ್ಕಿಲ್ಲ. ಸೊ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರಿಗೆ ಸಮೇತ ಸಾಲಗಳನ್ನು ಕನ್ಸೆಷನ್ ರೇಟಲ್ಲಿ ಕೊಡ್ತೇವೆ. ಆಮೇಲೆ ತಾವೊಂದು ಕ್ವಶನ್ ಕೇಳಿದರೆ ಬಡ್ಡಿ ಹೇಗೆ ಅಂತೇಳಿ. ಬಡ್ಡಿಗೆ ಈಗ ಏನು ಮಾಡಿದ್ದಾರೆ ಅಂತೇಳಿ ಡಿಪೆಂಡಿಂಗ್ ಅಪಾನ್ ದ ರಿಸ್ಕ್ ರೇಟಿಂಗ್ ಅಂತ ಮಾಡಿದ್ದಾರೆ. ಹಾಗಾಗಿ ಬೇಸ್ ರೇಟಿಂದ 0.5 ಇಂದ ಹಿಡ್ಕೊಂಡು ಅಪ್ ಟು 3ವರೆಗೆ ಬೇರೆ ಬೇರೆ ಸಾಲಕ್ಕೆ ಡಿಪೆಂಡಿಂಗ್ ಅಪಾನ್ ದ ಲಿಮಿಟ್ ಬಡ್ಡಿಯನ್ನು ದರವನ್ನು ನಿಗದಿಪಡಿಸಲಾಗುತ್ತೆ. ಹೌದು, ಡಿಪೆಂಡಿಂಗ್ ಆನ್ ದ ರಿಸ್ಕ್ ಫ್ಯಾಕ್ಟರ್ ತಗೊಂಡು ನೀವು ಬಡ್ಡಿಯನ್ನು ಫಿಕ್ಸ್ ಮಾಡ್ತೀರಿ. ಹೌದು ಸರ್, ಭಾಳ ವಿಶೇಷವಾದ ಸರ್, ಗ್ರಾಹಕರನ್ನ ದೇವರು ಅಂತ ಭಾವಿಸ್ಕೊಂಡ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್. ಕಸ್ಟಮರ್ ಇಸ್ ಗಾಡ್ ಯಾವತ್ತೂ ಕೂಡ. ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಸರ್ ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಸಿಂಡಿಕೇಟ್ ಬ್ಯಾಂಕ್. ಫಸ್ಟ್ ಟೈಮ್ ಅದು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳಿದ್ರೆ ಎಲ್ಲವನ್ನ ಒಂದೇ ಕಡೆ ಕೊಡುವಂಥದ್ದು, ಒಂದೇ ಮೂಲಕ ಕೊಡುವಂಥದ್ದು. ಸರ್ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಸರ್? ಅದು ನಾವು ಆ್ಯಕ್ಚುಲಿ ಸಿಂಡಿಕೇಟ್ ಬ್ಯಾಂಕ್ ನಾವು 2001ನಲ್ಲಿ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅದು ನಾವು ಫಸ್ಟು ಇಂಡಸ್ಟ್ರಿನಲ್ಲಿ ನಾವೇ ಶುರು ಮಾಡಿದ್ದೀವಿ. ಅದು ಬೇರೆ ಬೇರೆ ಬ್ರ್ಯಾಂಚ್ ಅಲ್ಲ, ನೀವು ಯಾವುದು ಬ್ರ್ಯಾಂಚಿನಲ್ಲಿ ಹೋಗಿದ್ರೆ ಅಂದರೆ ಯು ಆರ್ ಎ ಕಸ್ಟಮರ್ ಆಫ್ ದಿ ಬ್ಯಾಂಕ್, ನಾಟ್ ಬ್ರ್ಯಾಂಚ್. ನಿಮ್ಗೆ ಅಕೌಂಟ್ ಉಡುಪಿನಲ್ಲಿ ಇರ್ಬೋದು, ಮಣಿಪಾಲ್ನಲ್ಲಿ ಇರ್ಬೋದು, ಚೆನ್ನೈನಲ್ಲಿ ಇರ್ಬೋದು, ಬಾಂಬೆನಲ್ಲಿ ಇರ್ಬೋದು. ನೀವು ಯಾವ ಬ್ರ್ಯಾಂಚಿಗೆ ಹೋಗಿ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಆ ಥರ ಒಂದು ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಒಂದು ಬಂತು. ಅದು ಫಸ್ಟ್ ಇಂಡಸ್ಟ್ರಿನಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಸಿಂಡಿಕೇಟ್ ಬ್ಯಾಂಕೇ ಫಸ್ಟ್ ಶುರು ಮಾಡಿದೆ. ಈಗ ಎಲ್ಲ ಬ್ಯಾಂಕ್ನಲ್ಲಿ ಉಂಟು. ಅದಲ್ಲೂ ದಿ ಅಡ್ವಾಂಟೇಜ್ ಏನಂದರೆ ಯು ಕ್ಯಾನ್ ಗೋ ಟು ಎನಿ ಕೌಂಟರ್ ಆ್ಯಂಡ್ ಗೆಟ್ ಯುವರ್ ಟ್ರಾನ್ಸಾಕ್ಷನ್ ಡನ್. ಈಗ ಸೇವಿಂಗ್ಸ್ಗೆ ಸಪ್ರೇಟ್ ಕೌಂಟರು, DDಗೆ ಸಪ್ರೇಟ್ ಕೌಂಟ್ರು, ಮತ್ತು ಡೆಪಾಸಿಟ್ಸ್ಗೆ ಸಪ್ರೇಟ್ ಕೌಂಟ್ರ್ ಅಲ್ಲ, ಯಾವುದು ಕೌಂಟ್ರ್ನಲ್ಲಿ ನೀವು ಹೋಗಿ ನಿಮ್ಮದು ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಅದು ಫಸ್ಟ್ ನಾವೇ ಶುರು ಮಾಡಿದ್ದೀವಿ. ನಾವು ಇಟ್ ಈಸ್ ಅವೈಲೇಬಲ್ ಇನ್ ಆಲ್ ದಿ 3400 ಬ್ರಾಂಚಸ್ ಆಫ್ ಸಿಂಡಿಕೇಟ್ ಬ್ಯಾಂಕ್. ಅದು ಭಾಳ ಅನುಕೂಲ ಆಗಿದೆ ಜನಗೆ. ಹೌದು, ಸಿಂಡಿಕೇಟ್ ಬ್ಯಾಂಕ್ ಸರ್ ಯಾವತ್ತೂ ಕೂಡ ಕಸ್ಟಮರ್ಸ್ ಒಟ್ಟಿಗೆ ಒಳ್ಳೆ ಸಂಬಂಧ ಎಕ್ಸ್ಪೆಕ್ಟ್ ಮಾಡ್ತದೆ. ಕಸ್ಟಮರ್ ರಿಲೇಷನ್ ನಿಮ್ಮದು ಪ್ರಯಾರಿಟಿಯನ್ನು ಭಾವಿಸ್ಕೊಂಡಿದ್ದೇನೆ. ಒಳ್ಳೆ ಎಕ್ವಿಪ್ಡ್ ಸ್ಟಾಫನ್ನು ಹಾಕಿದ್ದೀರಿ ಸರ್. ಸ್ಟಾಫ್ಸ್ ಭಾಳ ಚೆನ್ನಾಗಿ ಸರ್ವಿಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ತರಬೇತಿಗೆ ಹೇಗಿರ್ತದೆ ಸರ್? ಸ್ಟಾಫ್ ತರಬೇತಿಗಳು ಹೇಗಿರ್ತವೆ? ಸ್ಟಾಫ್ ಟ್ರೈನಿಂಗ್ ಸೆಂಟರ್ಸ್. ಸ್ಟಾಫ್ ಟ್ರೈನಿಂಗ್ ಸೆಂಟರ್ ನಮ್ಮಲ್ಲಿ ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಅಂತೇಳಿ ಈಗ ಸಿಂಡಿಕೇಟ್ ಇನ್ಶೂರ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಂತೇಳಿ ಮಣಿಪಾಲದ ಹೆಡ್ ಆಫೀಸ್ನ ಪಕ್ಕದಲ್ಲೇ ಇದೆ, ಈ ಅನಂತನಗರದಲ್ಲಿದೆ. ಅದರಲ್ಲಿ ಸುಸಜ್ಜಿತವಾದ ಸಾಧಾರಣವಾಗಿ ಎಟ್ ಎ ಟೈಮ್ 150 ಜನಗಳ ಸಿಬ್ಬಂದಿಗಳಿಗೆ ಅಥವಾ ಕ್ಲಾರ್ಕ್ ಆಗಿ ಆಫೀಸರ್ಸ್ಗಾಗಲಿ ಎಟ್ ಎ ಟೈಮ್ ಟ್ರೈನಿಂಗ್ ಮಾಡುವಂಥ ಕೆಪಾಸಿಟಿ ಇದೆ. ಯಾಕಂದರೆ ಅದು ರೆಸಿಡೆನ್ಷಿಯಲ್ ಇನ್ಕ್ಲೂಡಿಂಗ್ ಹಾಸ್ಟೆಲ್ ಕೂಡ ಇದೆ. ಹಾಗೆ ಅದಲ್ಲದೆ ದೇಶದಲ್ಲಿ ಬೇರೆ ಬೇರೆ ಪ್ಲೇಸ್ನಲ್ಲಿ 7 ಟ್ರೈನಿಂಗ್ ಸೆಂಟರ್ಗಳಿದೆ. ಟ್ರೈನಿಂಗ್ ಸೆಂಟರ್ ಬಾಂಬೆಯಲ್ಲಿದೆ, ಡೆಲ್ಲಿಯಲ್ಲಿದೆ, ಹೈದರಾಬಾದ್ನಲ್ಲಿದೆ, ಕಲ್ಕತ್ತಾದಲ್ಲಿದೆ, ಚೆನ್ನೈಯಲ್ಲಿದೆ, ಎರ್ನಾಕುಲಂನಲ್ಲಿದೆ, ಬ್ಯಾಂಗ್ಳೂರಿನಲ್ಲಿದೆ. ಸೊ ಮಣಿಪಾಲದಲ್ಲಿ ಮುಖ್ಯವಾಗಿರುವಂತಹ ಅಪೆಕ್ಸ್ ಇನ್ಸ್ಟಿಟ್ಯೂಟ್ ಇದೆ. ಹಾಗೆಯೇ 7 ಸೆಂಟರ್ನಲ್ಲಿ ಅದು ಎಲ್ಲ ದೇಶದ ಎಲ್ಲ ಪ್ಲೇಸಿಗೆ ಕನ್ವೀನಿಯೆಂಟ್ ಆಗುವ ಪ್ಲೇಸ್ನಲ್ಲಿ ಟ್ರೈನಿಂಗ್ ಸೆಂಟರ್ಗಳಿದೆ. ಆಮೇಲೆ ನಮಗೆ ಫ್ಯಾಕಲ್ಟಿಗಳು ಎಲ್ಲ ಇದರಲ್ಲಿರ್ತಾರೆ. ಈಗ ನಮ್ಮದು ಅಪೆಕ್ಸ್ ಇನ್ಸ್ಟಿಟ್ಯೂಟನ್ನು ಹೆಡೆಡ್ ಬೈ DGM ಲೆವೆಲ್ನಿಂದ ಹೆಡ್ ಮಾಡ್ತಾ ಇದ್ದಾರೆ. ಹಾಗೆ ಟ್ರೈನಿಂಗ್ ಸೆಂಟರ್ನಲ್ಲಿ ಕೂಡ ಸಾಕಷ್ಟು ಫ್ಯಾಕಲ್ಟಿ ಇದೆ. ಬೇರೆ ಬೇರೆ ಥರ ಮೇ ಬಿ ಇಂಡಕ್ಷನ್ ಪ್ರೋಗ್ರಾಮ್, ರಿಫ್ರೆಶ್. ಈಗ ಸಪೋಸ್ ತಮಗೆ ಗೊತ್ತಿರ್ಬೋದು
ನಾವು ಈಗ ಎಲ್ಲ ಬ್ಯಾಂಕ್ಗಳ ಹಾಗೆ ಈ ರಿಕ್ರೂಟ್ಮೆಂಟ್ ಪ್ರೊಬೇಷನ್ ಆಫೀಸರ್ಸ್ ಮತ್ತು ಪ್ರೊಬೇಷನರಿ ಕ್ಲರ್ಕ್ಸ್ಗಳನ್ನು ವರ್ಷಕ್ಕೆ ಆನ್ ಆನ್ ಎವರೇಜ್ 2,000 ಲೆಕ್ಕದಲ್ಲಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ. ಅವರಿಗೆ ಟ್ರೈನಿಂಗ್ ಅಂಥೇಳಿ ಇಂಡಕ್ಷನ್ ಟ್ರೈನಿಂಗ್ ಮಾಡ್ತೇವೆ. ಪ್ರಾಯಶಃ ಟ್ರೈನಿಂಗ್ ಆದ ಮೇಲೆ 1 ವರ್ಷದ ಒಳಗೆ ರಿಫ್ರೆಷರ್ ಕೋರ್ಸ್ ಅಂತ ಮಾಡ್ತೇವೆ. ಹಾಗೂ ಸ್ಪೆಷಲ್ ಆಗಿ ಮೇ ಬಿ ಸಾಲ ಸಲುವಾಗಿ ಸ್ಪೆಷಲ್ ಕ್ರೆಡಿಟ್ ಟ್ರೈನಿಂಗ್ ಹಾಗೂ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆರ್ ಕಸ್ಟಮರ್ ಸರ್ವಿಸ್ ಅಥವಾ ಬ್ಯಾಂಕಿಂಗ್ ಅಂಬಾಸಡರ್ಸ್. ಯಾಕಂದರೆ ಕಸ್ಟಮರ್ಗಳು ನಮ್ಮ ಕಿಂಗ್ ತಾವು ಹೇಳಿದಾಗೇ. ಸೊ ಕಸ್ಟಮರ್ ಸೇವೆ ಅಥವಾ ಗ್ರಾಹಕ ಸೇವೆಯನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂಥೇಳಿ ನಾವು ಅದರ ಸಲುವಾಗಿ ಸಮೇತ ಅಥವಾ ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ಇಡೀ ವರ್ಷದಲ್ಲಿ ಟ್ರೈನಿಂಗ್ಗಳನ್ನು ನಿರಂತರವಾಗಿ ಕೊಡ್ತಾ ಇರ್ತೇವೆ. ಹೌದು ಸರ್. ಒಬ್ಬ ಸಿಂಡಿಕೇಟ್ ಬ್ಯಾಂಕಿನ ಮ್ಯಾನೇಜರಿಗೆ ಒಬ್ಬರು ಕ್ರಿಶ್ಚಿಯನ್ ಮದರ್ ಫೋನ್ ಮಾಡಿದ್ರಂತೆ, ನನ್ನ ಮಗ ಫಾರಿನಲ್ಲಿದ್ದಾನೆ, ನಂಗೆ ಹತ್ತೂರು ಜಾತ್ರೆಗೆ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ, ಕರ್ಕೊಂಡು ಹೋಗ್ತೀರಾ ಅಂತೇಳಿ. ಆ ಮ್ಯಾನೇಜರು ಅಜ್ಜಿ ಮನೆಗೆ ಹೋಗಿ ಅಜ್ಜನ ಕಾರಲ್ಲಿ ಕೂರಿಸ್ಕೊಂಡು ಹತ್ತೂರು ಜಾತ್ರೆ ಕರ್ಕೊಂಡೋಗಿ ಕ್ಯಾಂಡಲೆಲ್ಲ ಹಚ್ಚಿ ಮತ್ತೆ ವಾಪಸ್ ತಂದು ಬಿಟ್ರಂತೆ. ಅಜ್ಜಿ ಕಣ್ಣಲ್ಲಿ ನೀರು ಬಂತು, ನನ್ನ ಸ್ವಂತ ಮಗ ಇದ್ದ ಹಾಗೆ ಅಂತ ಹೇಳಿದ್ರಂತೆ. ಇದು ನನಗೆ ನಿಜವಾಗಿ ಒಬ್ಬ ಮ್ಯಾನೇಜರ್ ಹೇಳ್ತಕ್ಕಂಥ ಕಥೆ, ಇದು ಸಿಂಡಿಕೇಟ್ ಬ್ಯಾಂಕ್ನ ಮ್ಯಾನೇಜರ್ ಹೇಳ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಕನ್ಸರ್ನ್ ಇರತಕ್ಕಂಥ ಒಂದು ಬ್ಯಾಂಕ್ ಇದು. ಹೌದು ಸರ್. ಸರ್ ಏನು ಹೇಳ್ತೀರಿ, ವೈ ಸಿಂಡಿಕೇಟ್ ಬ್ಯಾಂಕ್ ಇಸ್ ಸ್ಪೆಷಲ್? ಸಿ ನಾವು ಆ್ಯಕ್ಚುಲಿ ವಿ ಆಲ್ವೇಸ್ ಟ್ರೀಟ್ ದಿ ಕಸ್ಟಮರ್ ಆಸ್ ದಿ ಕಿಂಗ್. ಕಸ್ಟಮರ್ ಇಲ್ಲ ಅಂದರೆ ನಾವಿಲ್ಲ. ಸೊ ಅದಕ್ಕೆ ನಾವು ಶುರುವಿನಿಂದ ಬ್ಯಾಂಕ್ ಸೇರುವ ಜನಗೆಲ್ಲ ಹೇಳ್ತಾ ಇದ್ದೀವಿ ದಟ್ ಕಸ್ಟಮರ್ಗೂ ಯಾವಾಗಲೇ ಒಳ್ಳೆ ಸರ್ವಿಸ್ ಕೊಡಬೇಕು. ವಿ ಟ್ರೀಟ್ ದಮ್ ಲೈಕ್ ಎ ಫ್ಯಾಮಿಲಿ ಮೆಂಬರ್. ಸೊ ಸಿಂಡಿಕೇಟ್ ಬ್ಯಾಂಕ್ ಒಂದು ಸಾರಿ ಬಂದು ನಮ್ಮದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂದರೆ ಬೇರೆ ಕಡೆ ಅವರು ಹೋಗೋದಿಲ್ಲ. ನಮ್ಮ ಬ್ರ್ಯಾಂಚಸ್ನಲ್ಲಿ 3rd ಜನರೇಷನ್ 4th ಜನರೇಷನ್ ಎಲ್ಲರೂ ನಮ್ಮ ಹತ್ರ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೀಪಲ್ ಹ್ಯಾವ್ ಬಿನ್ ವಿತ್ ದಿ ಬ್ಯಾಂಕ್. ಬೇರೆ ಯಾವುದೆಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಮತ್ತು ಬ್ಯಾಂಕ್ ಎಲ್ಲ ಬಂತು, ಬಟ್ ಜನ ಬಿಕಾಸ್ ಆಫ್ ದಿ ಸರ್ವಿಸ್ ವಿತ್ ಎ ಸ್ಮೈಲ್, ಸರ್ವಿಸ್ ಈಸ್ ಎ ವೇ ಆಫ್ ಲೈಫ್, ಅದಕ್ಕೋಸ್ಕರ ನಮ್ಮ ಕಡೆ ಬರ್ತಾ ಇರ್ತಾರೆ. ಹೌದು. ಸೊ 90 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಸಿಂಡಿಕೇಟ್ ಬ್ಯಾಂಕಿಗೆ. ಇನ್ನು 10 ವರ್ಷದಲ್ಲಿ ಸೆಂಟಿನರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಸರ್. ಸೆಂಟಿನರಿ ಪ್ಲಾನ್ಸ್ಗಳು ಆಗ್ತಾ ಇದೆಯಾ, ಶತಮಾನೋತ್ಸವದ ಪ್ಲಾನ್ಸ್ಗಳು? ಇದು ಆ್ಯಕ್ಚುಲಿ ಸೆಂಟನರಿ ಪ್ಲಾನ್ಸ್ ಡೆಫಿನೆಟ್ಲಿ ಬ್ಯಾಂಕ್ ವಿಲ್ ಬಿ ಡೂಯಿಂಗ್ ಇನ್ ಎ ಬಿಗ್ ವೇ. ಬಿಕಾಸ್ ಸ್ಟಾರ್ಟಿಂಗ್ ಫ್ರಮ್ ಎ ಸ್ಮಾಲ್ ಪ್ಲೇಸ್ ಉಡುಪಿನಲ್ಲಿ ಶುರುವಾಗಿ ಈಗ ದೊಡ್ಡ ಒಂದು ಬ್ಯಾನಿಯನ್ ಟ್ರೀ ತನಕ ಆಗಿದೆ. ನಾವು ಆ್ಯಕ್ಚುಲಿ ವಿ ವಾಂಟ್ ಟು ರೀಚ್ ಬೈ 2020 10 ಲಕ್ಷ ಕೋಟಿ ಬಿಸ್ನೆಸ್ ನಾವು ಶುರು ಮಾಡಿದ್ದೀವಿ. ಐ ಮೀನ್ ಪ್ಲ್ಯಾನ್ಸ್ ಇದೆ. 5,000ಕ್ಕೆ ಹೆಚ್ಚು ಬ್ರ್ಯಾಂಚಸ್ ಹಾಕಬೇಕು ಅನ್ನೋ ಆ ಥರ ಡೆಫಿನೆಟ್ಲಿ 2000 ಐ ಮೀನ್ ವೆನ್ ಸೆಂಟಿನರಿ ಇಯರ್ನಲ್ಲಿ ಒಂದು ದೊಡ್ಡದು ಪ್ಲ್ಯಾನ್ಸ್ ಇದೆ. ಸರ್ ಹೊಸ ಬ್ರಾಂಚಸ್ಗಳು ಬರ್ತಾ ಇದೆ ಸಿಂಡಿಕೇಟ್ ಬ್ಯಾಂಕಲ್ಲಿ? ಹೌದು ಸರ್. ಹೋದ ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ಸಾಧಾರಣವಾಗಿ 300 ಶಾಖೆಗಳನ್ನು ಹೊಸದಾಗಿ ಓಪನ್ ಮಾಡಿದ್ದೇವೆ. ಹಾಗೆ ವರ್ಷಕ್ಕೆ ಆನ್ ಆನ್ ಎವರೇಜ್ ಬಿಟ್ವೀನ್ ರೇಂಜಸ್ ಫ್ರಮ್ 200 to 300 ನ್ಯೂ ಬ್ರಾಂಚಸನ್ನು ಆ್ಯಡ್ ಆಗ್ತಿದೆ. ಆ ಸ್ಪೀಡ್ನಲ್ಲಿ ಹೋದರೆ ಪ್ರಾಯಶಃ ನಾವು ಸೆಂಟಿನರಿ ರೀಚ್ ಆಗುವಾಗ ಈಗಿನ ಬ್ರಾಂಚ್ ಡಬಲ್ ಆಗುವಂಥ ಸಾಧ್ಯತೆಗಳು ತುಂಬ ನನಸಾಗಿ ಕಾಣ್ತಾ ಇದೆ. ಹೌದು ಸ್ನೇಹಿತರೆ, ಏನಿದ್ರು ಕೂಡ ಡಾಕ್ಟರ್ ಟಿ ಎಂ ಅವರ ಕನಸು ನನಸಾಗ್ತಾ ಇದೆ. ಒಂದು ಶತಮಾನೋತ್ಸವ ಕಾಣ್ತಾ ಇರತಕ್ಕಂಥ ಬ್ಯಾಂಕಿಗೆ ತುಂಬ ಭದ್ರವಾಗಿರ್ತಕ್ಕಂಥ ಬುನಾದಿ ಬಿದ್ದಾಗಿದೆ. 90 ವರ್ಷವನ್ನು ಕಂಪ್ಲೀಟ್ ಮಾಡಿದ್ದಾರೆ. 10 ವರ್ಷದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಶತಮಾನೋತ್ಸವ ಆಚರಣೆ ಮಾಡಲಿಕ್ಕೆ ಇದೆ. ನಾವೆಲ್ಲ ಅದನ್ನು ಸಂಭ್ರಮದಲ್ಲಿ ಕಾಯ್ತಾ ಇದ್ದೇವೆ. ಅತ್ಯಂತ ಹಿರಿಯ ಅಧಿಕಾರಿ ಭಾಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ವಿಶೇಷವಾಗಿ ಜಯರಾಮ್ ಪ್ರಭು ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಸರ್. ಭಾಳ ಪ್ರೀತಿಯಿಂದ ಮಾತಾಡಿದಿರಿ. ಸೊ ನಿಮ್ಮ ಮಾತುಗಳನ್ನು ಖಂಡಿತವಾಗಿ ಜನ ತಗೊಳ್ತಾರೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಅಂತಿಮ ಚರಣ ಬಾಕಿ ಇದೆ ಸ್ನೇಹಿತರೆ. ವಿ ಟೇಕ್ ವೆರಿ ಸ್ಮಾಲ್ ಬ್ರೇಕ್. ನಮ್ಮ ಜೊತೆಗೆ ಬಿಜುಮಣಿ ಸರ್ ಇರ್ತಾರೆ, ಮತ್ತೆ ಮಾತಾಡ್ತೇವೆ. ಸ್ನೇಹಿತರೆ, ಮತ್ತೆ ವಿಶೇಷವಾದ ಕಾರ್ಯಕ್ರಮ ಮುಂದುವರಿತಾ ಇದೆ. ಫ್ರಾಂಟಿಯರ್ ಬ್ಯಾಂಕ್ ಆಗಿರ್ತಕ್ಕಂಥ ಸಿಂಡಿಕೇಟ್ ಬ್ಯಾಂಕನ್ನು ಬಹಳ ಪ್ರೀತಿಯಿಂದ ಪರಿಚಯ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಬ್ಯಾಂಕ್ ಹೇಳುವಂಥ ಬಹಳ ಅದ್ಭುತವಾಗಿರ್ತಕ್ಕಂತಹ ನಂಬಿಕೆ ಮತ್ತು ಪ್ರೀತಿ ನಮಗಿದೆ. ಒಬ್ಬ ಕಸ್ಟಮರ್ನ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಸಿಂಡಿಕೇಟ್ ಬ್ಯಾಂಕ್ ಭಾಳ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಆದ್ದರಿಂದ ಇವತ್ತು ಹೊಸ ಕಸ್ಟಮರ್ಗಳು ಬರ್ತಾ ಇದೆ. ಸರ್ ಹೇಳಿದಾಗೆ 4ನೇ 5ನೇ ಜನರೇಷನ್ನ ಕಸ್ಟಮರ್ಸ್ಗಳು ಕೂಡ ಸಿಂಡಿಕೇಟ್ ಬ್ಯಾಂಕ್ ಒಟ್ಟಿಗೆ ಗುರುತಿಸ್ಕೊಳ್ತಾ ಇದ್ದಾರೆ. ನಾನು ಸಿಂಡಿಕೇಟ್ ಬ್ಯಾಂಕ್ನ ಗ್ರಾಹಕ ಅಂತ ಹೇಳೋದನ್ನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮದ ಅಂತಿಮ ಚರಣ ನಾವಿದ್ದೇವೆ ಸ್ನೇಹಿತರೆ. ನಮ್ಮ ಜೊತೆಗೆ ಬಿಜುಮಣಿ ಸರ್ ಇದ್ದಾರೆ, DGM ಆಗಿ ಅವರು ಬ್ಯಾಂಕನ್ನು ಮುನ್ನಡೆಸ್ತಾ ಇರ್ತಕ್ಕಂಥವರು. ಸೊ ಹೊಸದಾಗಿ ಫ್ರಾನ್ಸಿಸ್ ಫಸಾನಾ ಸರ್ ಸೇರಿಕೊಂಡಿದ್ದಾರೆ. ಅವರು ಸೀನಿಯರ್ ಮ್ಯಾನೇಜರ್ ಆಗಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥವ್ರು. ಸರ್ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಅವರನ್ನು ಕೂಡ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್ ಬಿಜುಮಣಿ ಸರ್, ಅಗೈನ್
ಅಗೇನ್ ಸೊ ಆದ್ಯತೆಯ ಸಾಲಗಳನ್ನು ಬಹಳ ಪ್ರೀತಿಯಿಂದ ಕೊಡ್ತಾ ಬಹಳ ಚೆನ್ನಾಗಿ ಕೃಷಿಕರನ್ನು ರೀಚ್ ಆಗುವಂಥದ್ದು. ಸರ್ ಮೆಡಿಕಲ್ ಗ್ರೌಂಡಲ್ಲಿ ಏನಾದರೂ ನಿಮಗೆ ಲೋನ್ ಸಿಸ್ಟಮ್ ನಿಮ್ಮಲ್ಲಿ ಇದೆಯಾ ಸರ್? ಮೆಡಿಕಲ್ಸ್ ನಾವು ಆ್ಯಕ್ಚುಲಿ ಸೆಂಡ್ ಡಾಕ್ಟರ್ ಸ್ಕೀಮ್ ಇದೆ. ಅದರಲ್ಲಿ ನಾವು 5 ಕೋಟಿವರೆಗೆ ಡಾಕ್ಟರ್ಸ್ಗೆ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಎ ನರ್ಸಿಂಗ್ ಹೋಮ್, ಲ್ಯಾಬ್, ಸ್ಟಾರ್ಟಿಂಗ್ ಎ ಫಾರ್ಮಸಿ, ಬೈಯಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ಬೈಯಿಂಗ್ ಆ್ಯಂಬುಲೆನ್ಸಸ್ ಆ್ಯಂಡ್ ಹಾಸ್ಪಿಟಲ್ ಬೆಡ್ಸ್ಗೆ ಎಲ್ಲರಿಗೂ ಒಂದು ಸ್ಪೆಷಲ್ ಸ್ಕೀಮ್ ಇದೆ ಡಾಕ್ಟರ್ಸ್ಗೆ. ಆ್ಯಂಡ್ ವಿ ನೋ ಡಾಕ್ಟರ್ಸ್ ಆರ್ ರಿಯಲಿ ಹಾರ್ಡ್ ವರ್ಕಿಂಗ್. ದೇರ್ ಆರ್ ಲಾಟ್ ಆಫ್ ಪ್ರೊಫೆಷ್ನಲ್ಸ್. ಅವ್ರದ್ದು ಪ್ರೈವೇಟ್ ಪ್ರಾಕ್ಟೀಸ್ಗೆ, ನರ್ಸಿಂಗ್ ಹೋಮ್ಗೆ, ಲ್ಯಾಬ್ಗೆ ಎಲ್ಲರಿಗೂ ಒಂದು ಸ್ಪೆಷಲ್ ಸ್ಕೀಮ್ ಇದೆ ಸೆಂಡ್ ಡಾಕ್ಟರ್ ಸ್ಕೀಮ್ನಲ್ಲಿ. ಅದು ಥ್ರೂ ದಟ್ ಸ್ಕೀಮ್ ವಿ ಆರ್ ಫೈನಾನ್ಸಿಂಗ್ ದಿ ಡಾಕ್ಟರ್ಸ್. ಅದಕ್ಕಿಂತ ಹೆಚ್ಚು ಕೂಡ ಮಾಡ್ಬೋದು. ಅದು ವಿ ಹ್ಯಾವ್ ಫೈನಾನ್ಸ್ಡ್ ಮೆನಿ ಹಾಸ್ಪಿಟಲ್ಸ್ ಆಲ್ಸೋ ಥ್ರೂ ಔಟ್ ಇಂಡಿಯಾ. ಸೊ ದಿಸ್ ಈಸ್ ಎ ಸ್ಪೆಷಲ್ ಸ್ಕೀಮ್ ಫಾರ್ ಫಾರ್ಮುಲೇಟೆಡ್ ಫಾರ್ ದಿ ಡಾಕ್ಟರ್ಸ್. ಭಾಳ ಕ್ವಿಕ್ ಸ್ಯಾಂಕ್ಷನ್ ಆಗ್ತದೆ. ಅದು ನಮ್ಮ ಮ್ಯಾನೇಜರ್ಸ್ಗೆಲ್ಲ ನಾವು ಡಿಸ್ಕ್ರಿಷನರಿ ಪವರ್ಸ್ ಕೊಟ್ಟಾಯಿತು. ಆ್ಯಂಡ್ ದ ಲೋನ್ ಈಸ್ ಗಿವನ್ ಅಟ್ ಎ ವೆರಿ ಅಟ್ರಾಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟು. ಆ್ಯಂಡ್ ಪ್ರಾಸೆಸಿಂಗ್ ಚಾರ್ಜಸ್, ಡಾಕ್ಯುಮೆಂಟೇಷನ್ ಚಾರ್ಜಸ್ ಇದೆಲ್ಲ ಭಾಳ ಕಡಿಮೆ ಇದೆ ಈ ಲೋನಿಗೆ. ಆ್ಯಂಡ್ ತುಂಬ ಪಾಪ್ಯುಲರ್ ಆಗಿದೆ ಈ ಸ್ಕೀಮ್. ಹೌದು, ತುಂಬ ಜನಪ್ರಿಯ ಸ್ಕೀಮ್ ಅಂತ ನೀವು ಹೇಳ್ತಾ ಇದ್ದೀರಿ. ಸರ್ CSR ಚಟುವಟಿಕೆಯಲ್ಲಿ ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಬಹಳ ಫ್ರಂಟಲ್ಲಿದೆ. ಕಮ್ಯುನಿಟಿ ಬೇಸ್ಡ್ ಆಗಿರ್ತಕ್ಕಂಥ ಪ್ರಾಜೆಕ್ಟನ್ನು ಸಿಂಡಿಕೇಟ್ ಬ್ಯಾಂಕ್ ಮಾಡ್ತಾ ಹೋಯಿತು. ಇವತ್ತು ಕೂಡ ಕಮ್ಯುನಿಟಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದೆ. ಸರ್ ಕೆಲವೊಂದು ಹೇಳ್ಬೋದಾ? ಎಸ್ ಸರ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮದು ಭಾಳ ದೊಡ್ಡದು ವಿಚಾರ ಇದೆ. ಎಸ್ಪೆಷಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದು ಸ್ವಚ್ಛ ಭಾರತ್ ಅಭಿಯಾನಲ್ಲಿ that you should provide toilets to all the citizens of the country. So our bank has constructed toilets for several provided water coolers to schools. That's a part of a corporate social responsibility. Have provided toilets to various schools. So idannu nama bank ಇದರಲ್ಲಿ ನಡೀತಾ ಇದೆ ಸರ್. And ambulance we have donated. And we have been doing a lot of activities. ಎಲ್ಲ socially deprived ಅವರಿಗೆ. Then we have donated fans, educational institutionsಗೆ, weaker sections of the societiesಗೆ books distribute ಮಾಡ್ತಾ ಇದ್ದೀವಿ. We are doing so many activities to as a part of the corporate social responsibility. During the times of ಇದು ಸ್ಟೂಡೆಂಟ್ಸ್ಗೆ ಈವನ್ ಪ್ಲಾಂಟಿಂಗ್ ಆಫ್ ಟ್ರೀಸ್, ಡಿಸ್ಟ್ರಿಬ್ಯೂಟಿಂಗ್ ಆಫ್ ಸ್ಯಾಪ್ಲಿಂಗ್ಸ್, ಕುಡಿ ನೀರು ಇದಕ್ಕೆ, ದಟ್ ಈಸ್ ಪ್ಯೂರ್ ಡ್ರಿಂಕಿಂಗ್ ವಾಟರ್, ಇದಕ್ಕೆಲ್ಲ ನಾವು. ಆ್ಯಂಡ್ ಇನ್ ವಿಲೇಜಸ್ ಅವ್ರದ್ದು ಪಾಂಡ್ಸ್ ಕ್ಲೀನಿಂಗ್, ಟ್ಯಾಂಕ್ಸ್ ಕ್ಲೀನಿಂಗ್, ಇದೆಲ್ಲ ವಿ ಆರ್ ಅಡಾಪ್ಟಿಂಗ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಸರ್. ತುಂಬ ಧನ್ಯವಾದಗಳು ಸರ್. ವಿಶೇಷವಾಗಿ ನಮ್ಮ ಸ್ಪಂದನ ನಡೆಸ್ತಾ ಇರತಕ್ಕಂಥ ಸ್ಮಾರ್ಟ್ ಕ್ಲಾಸ್ಗಳನ್ನು ಕಳೆದ ವರ್ಷ ಸ್ಪಾನ್ಸರ್ ಮಾಡಿದಿರಿ, ಈ ಸಲ ಮತ್ತೆ ಸ್ಪಾನ್ಸರ್ ಮಾಡ್ತಾ ಇದ್ದೀರಿ. CSRನ ಅತಿ ಉನ್ನತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಂಗೆ ಅನಿಸ್ತಾ ಇದೆ. ಇಡೀ ವರ್ಷದ ಕಾರ್ಯಕ್ರಮವನ್ನು ಸಿಂಡಿಕೇಟ್ ಬ್ಯಾಂಕ್ ಸ್ಪಾನ್ಸರ್ ಮಾಡ್ತಾ ಇದೆ. ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇಟ್ ಈಸ್ ಅವರ್ ಪ್ರಿವಿಲೇಜ್ ಸರ್. ಫ್ರಾನ್ಸಿಸ್ ಸರ್, ಮತ್ತೆ ಕೇಳುವಂಥದ್ದು, ಸೊ ನಿಮ್ಮ ಬ್ಯಾಂಕು ಹೇಗೆ ಡಿಫ್ರೆಂಟ್ ಆಗಿದೆ ಬೇರೆ ಬ್ಯಾಂಕ್ಗಳಿಗಿಂತ? ಸಿಂಡಿಕೇಟ್ ಬ್ಯಾಂಕ್, ನಮ್ಮ ಬ್ಯಾಂಕ್ is known as a small man's bank. We were pygmy. We started the pygmy deposits and grown into a giant. So we believe in service with a smile. For us, no customer is small. So ಎಷ್ಟು ಸಣ್ಣ ಕಸ್ಟಮರ್ ಆದರೂ ಸಹ ನಾವು ಸಾಲವನ್ನು ಕೊಡ್ತೇವೆ. ಮತ್ತು ಶಿಕ್ಷಣ ರಂಗದಲ್ಲಿ we believe that even a son of a cobbler, a son of an electrician, a son of a taxi driver, a son of a coolie has got a right for higher education. ಹಾಗಾಗಿ ಸಿಂಧ್ ವಿದ್ಯಾದಲ್ಲಿ ನಾವು ಯಾವುದೇ ಅಪ್ಲಿಕೇಶನ್ ಬಂದರೂ ಸಹ ನಾವು ರಿಜೆಕ್ಟ್ ಮಾಡೋದಿಲ್ಲ. ಅದು ರಿಜೆಕ್ಟ್ ಮಾಡಬೇಕಾದ್ರೆ ಹೈಯರ್ ಅಥಾರಿಟೀಸ್ ಅವರು ರಿಜೆಕ್ಟ್ ಮಾಡಬೇಕು. ಆ್ಯಂಡ್ ಫಾರ್ ದ್ಯಾಟ್ ದೇ ಹ್ಯಾವ್ ಟು ಗಿವ್ ಅ ರೀಸನ್. ಸೊ ದಟ್ ವೇ ನೋ ಕಸ್ಟಮರ್ ಇಸ್ ಟು ಸ್ಮಾಲ್ ಫಾರ್ ಸಿಂಡಿಕೇಟ್ ಬ್ಯಾಂಕ್. ಯಾ ಸರ್. ಸ್ನೇಹಿತರೆ, ಒಂದು ಮಾತನ್ನು ಬಹಳ ಹೆಮ್ಮೆಂದು ಹೇಳ್ತೇನೆ, ಯಾವುದೇ ವಿದ್ಯಾರ್ಥಿ ವೃತ್ತಿಪರವಾದ ಕಾಲೇಜುಗಳಲ್ಲಿ ಸೀಟ್ ತಗೊಂಡ ಅಂತಾದರೆ ನೇರವಾಗಿ ಸಿಂಡಿಕೇಟ್ ಬ್ಯಾಂಕ್ಗೆ ಬ್ರಾಂಚಿಗೆ ಬನ್ನಿ. ನಿಮ್ಮ ಸರ್ಟಿಫಿಕೇಟ್ಸ್ ತೊಗೊಂಬನ್ನಿ. ಯಾವುದೇ ಡಾಕ್ಯುಮೆಂಟ್ಸ್ಗಳು ಅಗತ್ಯ ಇಲ್ಲ. ಅವರು ಆನ್ ದ ಸ್ಪಾಟ್ ನಿಮಗೆ ಲೋನ್ಗಳನ್ನು ಕೊಡ್ತಾರೆ. ಸ್ನೇಹಿತರೆ, ಎಜುಕೇಷನ್ ಲೋನಲ್ಲಿ ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಒಂದು ಅದ್ಭುತವಾದ ಸರ್ವಿಸನ್ನು ಕೊಡ್ತಾ ಇದೆ ಹೇಳೋದನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಸ್ಟೂಡೆಂಟ್ಸ್ ಭಾಳ ಪ್ರೀತಿಯಿಂದ ಬಳಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಸರ್, ಅಗೇನ್ ವೆಲ್ಕಮ್ ಟು ದ ಪ್ರೋಗ್ರಾಮ್. Sir, how is your bank different from other banks?
See, we have started from a rural background. So now because of that we are in touch with the reality. ರೂರಲ್ನಿಂದ ನಾವು ಮೆಟ್ರೋಸು ಮತ್ತು ಸಿಟೀಸಿಗೆ ಹೋಗಿದ್ದೀವಿ. ವಿ ನೋ ದಟ್ ದ ರಿಯಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಈಸ್ ಹ್ಯಾಪನಿಂಗ್ ಇನ್ ರೂರಲ್ ಏರಿಯಾಸ್. ಬಿಕಾಸ್ ನಮ್ಮ ಫೌಂಡಿಂಗ್ ಫಾದರ್ಸ್ ವಿಷನ್ ಈಸ್ ಟು ಹೆಲ್ಪ್ ಇನ್ ದಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ವಿಲೇಜಸ್. ಆ ಥರ ವಿ ನೋ ದಿ ರಿಯಾಲಿಟಿ, ವಿ ಆರ್ ಇನ್ ಟಚ್ ವಿತ್ ದಿ ಕಸ್ಟಮರ್ಸ್ ಆ್ಯಂಡ್ ವಿ ಆರ್ ಫಾರ್ಮುಲೇಟಿಂಗ್ ಸ್ಕೀಮ್ಸ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಕಸ್ಟಮರ್ಸ್. ಅವ್ರದ್ದು ಯಾವುದು ಬಗ್ಗೆ ಅವ್ರಿಗೆ ಯೂಸ್ ಆಗ್ತದೆ, ವಿಚ್ ಸ್ಕೀಮ್ ವಿಲ್ ಬಿ ಬೆನಿಫಿಷಿಯಲ್, ವಿಚ್ ಸ್ಕೀಮ್ ವಿಲ್ ಇಂಪ್ರೂವ್ ದಿ ಸೊಸೈಟಿ, ಅದು ಪ್ಲ್ಯಾನ್ ಮಾಡಿ ನಾವು ಸ್ಕೀಮ್ಸ್ ಫಾರ್ಮುಲೇಟ್ ಮಾಡ್ತೀವಿ. ಇನ್ ದಟ್ ವೇ ವಿ ಆರ್ ಡಿಫರೆಂಟ್ ಸರ್. ಆ್ಯಂಡ್ ನಾವು ಅದರ್ ಬ್ಯಾಂಕ್ಸ್ಗಳಿಂದ ವಿ ಹ್ಯಾವ್ ಫಾರ್ಮುಲೇಟೆಡ್ ಮೆನಿ ಸ್ಕೀಮ್ಸ್. ಆಲ್ ಅದರ್ ಬ್ಯಾಂಕ್ಸ್ subsequently have followed that scheme, like starting from the pygmy scheme, starting for financing of agriculture, starting financing of this industry, MSME. ಈ ಥರ ಸುಮಾರು ಇನಿಷಿಯೇಟಿವ್ಸ್ ಸಿಂಡಿಕೇಟ್ ಬ್ಯಾಂಕ್ ಹ್ಯಾಸ್ ಟೇಕನ್ ಆ್ಯಂಡ್ ಅದರ್ ಬ್ಯಾಂಕ್ಸ್ ಹ್ಯಾವ್ ಫಾಲೋಡ್ ಆ್ಯಂಡ್ ಗೌರ್ಮೆಂಟ್ ಹ್ಯಾಸ್ ಫಾರ್ಮುಲೇಟೆಡ್ ದಿ ಸ್ಕೀಮ್ಸ್. ಸೊ ಬಿಕಾಸ್ ವಿ ಹ್ಯಾವ್ ಬಿನ್ ಪೈನಿಯರ್ಸ್, ನಮ್ಗೆ ಗೌರ್ಮೆಂಟ್ನಿಂದ ಕೂಡ ತುಂಬ ಅವಾರ್ಡ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಹ್ಯಾವ್ ಕಮ್ ಬಿಕಾಸ್ ವಿ ವರ್ ದಿ ಫಸ್ಟ್ ಬ್ಯಾಂಕ್ ಟು ಸ್ಟಾರ್ಟ್ ದಿಸ್. ಹೌದು, ಸಿಂಡಿಕೇಟ್ ಬ್ಯಾಂಕ್ ಬಹಳ ಅದ್ಭುತವಾದ ಸಾಧನೆಗಳನ್ನು ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದೆ. ಸರ್, ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ಅಪ್ಲಿಕೇಶನ್ ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು ಬಹಳ ಚಾಲೆಂಜಿಂಗ್ ಆಗಿರ್ತಕ್ಕಂಥ ವರ್ಕು. ಸರ್, ಯಾವ ರೀತಿ ಇದು ಮಾಡ್ತಾ ಇದೆ ಅಂತ ಹೇಳಿ ನನಗೆ ನೆನಪಿರುವುದು ಏನಪ್ಪ ಅಂತ ಹೇಳಿದ್ರೆ, ಮೊದಲ ರಾಷ್ಟ್ರೀಕರಣ ಆದ ನಂತರ ಸಾಲ ಕೊಡುವ ಸ್ಕೀಮ್ನಲ್ಲಿ ಲೋನ್ ಮೇಳದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮೊದಲ ಪಾತ್ರ ವಹಿಸಿತು. ಅಲ್ಲಿಂದ ಸ್ಟಾರ್ಟ್ ಆಗಿ ಸರ್. ಹೌದು, ನಿಮ್ಮ ರೋಜ್ಗಾರ್ ಯೋಜನಾ, PMEG ಎಲ್ಲದರಲ್ಲಿ ವಿ ಎಕ್ಸೆಪ್ಟ್ ಆಲ್ ದಿ ಅಪ್ಲಿಕೇಶನ್ಸ್ ಆ್ಯಂಡ್ ವಿದಿನ್ ನೋ ಲಾಸ್ ಆಫ್ ಟೈಮ್ ಕೂಡಲೇ ನಾವು ಅದನ್ನು ಪ್ರೊಸೆಸ್ ಮಾಡಿ ನಾವು ಸ್ಯಾಂಕ್ಷನ್ ಮಾಡ್ತೇವೆ. ಸೊ ವಿ ವೆಲ್ಕಮ್ ಆಲ್ ದ ಕಸ್ಟಮರ್ಸ್ ಫ್ರಮ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಟು ಅವೈಲ್ ಲೋನ್ಸ್ ಫ್ರಮ್ ಅವರ್ ಬ್ಯಾಂಕ್ಸ್, ಎಸ್ಪೆಷಲಿ ಫ್ರಮ್ ದಿ ವೀಕರ್ ಸೆಕ್ಷನ್ಸ್. ನಾವು ವೀಕರ್ ಸೆಕ್ಷನ್ಸ್ ಕಮ್ಸ್ ಅಂಡರ್ ದ ಪ್ರಯಾರಿಟಿ ಸೆಕ್ಟರ್, ಸೊ ವಿ ಎಂಟರ್ಟೈನ್ ದಿಸ್ ಅಪ್ಲಿಕೇಶನ್ ಫ್ರಮ್ ವೀಕರ್ ಸೆಕ್ಷನ್ಸ್. ತುಂಬ ಅದ್ಭುತವಾದನ್ನು ಹೇಳ್ತಾ ಇದ್ದೀರಿ ಸರ್. ಇನ್ನೊಂದು ನಾನು ಹೇಳ್ತೇನೆ, Syndicate Bank has consistently surpassed agricultural target and priority sector target. ಬೇರೆ ಬ್ಯಾಂಕ್ ಬಗ್ಗೆ ನಾನು ಇದೆಲ್ಲ, ಬಟ್ ಸಿಂಡಿಕೇಟ್ ಬ್ಯಾಂಕ್ ಯಾವಾಗಲೇ ಗೌರ್ಮೆಂಟ್ ದ ಮ್ಯಾಂಡೇಟ್ರಿ ಟಾರ್ಗೆಟ್ ನಾವು ಸುಲಭವಾಗಿ ಅದು ನಾವು ರೀಚ್ ಮಾಡ್ತಾ ಇದ್ದೀವಿ ಸರ್. ಸರ್, ಜನಧನ್ ಯೋಜನಾ. ಹೌದು, ಜನಧನ್ ಯೋಜನಾ ಈವನ್ ಫಾರ್ ಆಲ್ ಅದರ್ ಥಿಂಗ್ಸ್, ಆಲ್ ಅವರ್ ಬ್ರಾಂಚಸ್, ಬಿಕಾಸ್ ನಿಯರ್ಲಿ 60% ಆಫ್ ದಿ ಬ್ರಾಂಚಸ್ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸ್ನಲ್ಲಿ ನಮ್ಮದು ಉಂಟು. ಸೊ ಅದು ಒಂದು ನಮಗೆ ಅಡ್ವಾಂಟೇಜ್. ಆ್ಯಂಡ್ ವಿ ನೋ ದಿ ಪಲ್ಸ್ ಆ್ಯಂಡ್ ವಿ ಆರ್ ವಿತ್ ದಿ ರೂರಲ್ ಪೀಪಲ್. ರಾಷ್ಟ್ರೀಕೃತ ಬ್ಯಾಂಕ್ಗಳು ಸರ್ ಭಾಳ ವಿಶೇಷ ಅಂತ ಹೇಳಿದ್ರೆ ಸರ್, ರೀಪೇಮೆಂಟ್ ಭಾಳ ಕಷ್ಟ ಆಗುವಂಥದ್ದು. ಯಾವುದೇ ಫೋರ್ಸ್ ಇಲ್ಲದೆ, ಕಂಪಲ್ಷನ್ ಇಲ್ಲದೆ ಕೂಡ ರೀಪೇಮೆಂಟ್ ಆಗ್ತಾ ಇದೆ. ಅದು ನಮ್ಮ ಸಂಬಂಧಗಳು ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸರ್, ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಅಂದರೆ ನಾವು ಲೋನ್ ಸ್ಯಾಂಕ್ಷನ್ ಆದಮೇಲೆ ವಿ ಕೀಪ್ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ದ ಕಸ್ಟಮರಿಗೆ ಫೋನ್ ಮಾಡಿ, ಅವರಿಗೆ ರಿಮೈಂಡ್ ಮಾಡಿ, ನಿಮ್ಮ ಕಂತನ್ನು ಬಾಕಿ ಉಂಟು, ಅವರಿಗೆ ಫೋನ್ ಮಾಡಿ, ಪರ್ಸ್ನಲಿ ಮೀಟ್ ಮಾಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ their ಪ್ರಾಬ್ಲಮ್ಸ್, ಟ್ರೈ ಟು ಹೆಲ್ಪ್ ದೆಮ್ ಔಟ್ ಆಫ್ their ಪ್ರಾಬ್ಲಮ್ಸ್. ಸೊ ವಿ ಹ್ಯಾವ್ ಅ ಪರ್ಸ್ನಲ್ ಟಚ್ ಆ್ಯಂಡ್ ಕಸ್ಟಮರ್ಸ್ ಅವರೇ ಬಂದು ರಿಪೇಮೆಂಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಪರ್ಸ್ನಲ್ ರ್ಯಾಪೋ ದಟ್ ವಿ ಹ್ಯಾವ್ ವಿತ್ ದ ಕಸ್ಟಮರ್ ದಟ್ ಹೆಲ್ಪ್ಸ್ ಅಸ್. ಅಲ್ಲ, ಅಥವಾ ಅವ್ರಿಗೂ ಸ್ವಲ್ಪ ಇದು ಇದ್ದರೆ ನಾವು ರೀಫೇಸ್ಮೆಂಟ್ ಮಾಡ್ತೀವಿ, ಅಥವಾ ವಿ ಗಿವ್ ದಮ್ ಸಮ್ ಕನ್ಸೆಷನ್ಸ್, ಆ ಥರ ಕಸ್ಟಮರ್ಸ್ಗೆ ಅನುಕೂಲ ಮಾಡಿ ನಾವು ಮಾಡ್ತೀವಿ ಸರ್. ಸರ್, ಸ್ಪೆಷಲಿ ಸರ್ SSI ಏರಿಯಾನಲ್ಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏರಿಯಾನಲ್ಲಿ ಯಾರು ಸ್ಟಾರ್ಟ್ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಹೊಸ ಇಂಡಸ್ಟ್ರಿಗಳನ್ನು, ಅವರಿಗೆ ಟ್ರೈನಿಂಗ್ ಕೂಡ ಸಿಂಡಿಕೇಟ್ ಬ್ಯಾಂಕ್ ಕೊಡ್ತಾ ಇದೆ. ಹೌದು, ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಉಂಟು. ಈವನ್ ಅದರ್ವೈಸ್ ದಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಅವ್ರ MSME ಟ್ರೈನಿಂಗ್ ಯಾರು ಮಾಡಿ ಕೊಡ್ತಾರೆ. ನಾವು ಅದು ಫಸ್ಟ್ ವಯಬಿಲಿಟಿ ಆಫ್ ಪ್ರಾಜೆಕ್ಟ್ ನೋಡ್ತೀವಿ, ಅವ್ರದ್ದು ಸೆಕ್ಯೂರಿಟಿ ಇಲ್ಲ, ಅದು ಒಂದು ಬೇರೆ ಇದು. ಫಸ್ಟ್ ವಯಬಿಲಿಟಿ ಆಫ್ ದಿ ಪ್ರಾಜೆಕ್ಟು, ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಏನು, ಆ್ಯಂಡ್ ನೀಡ್ ಬೇಸ್ಡ್ ಫೈನಾನ್ಸ್ ನಾವು ಕೊಡ್ತೀವಿ ಸರ್. ಬಿಕಾಸ್ ಫಾರ್ ಹಿಮ್ ಟು ಸ್ಟಾರ್ಟ್ ಆ್ಯಂಡ್ ವಿ ಗೈಡ್ ಹಿಮ್ ಆ್ಯಂಡ್ ವಿ ಹೆಲ್ಪ್ ಹಿಮ್ ಔಟ್. ಬಿಕಾಸ್ ಸುಮಾರು ಇಂಡಸ್ಟ್ರೀಸು ದೇವರ್ ಸ್ಟಾರ್ಟಪ್ ಎಂಟರ್ಪ್ರೆನರ್ಸ್ ನಮ್ಮ ಕಡೆ. ಆ್ಯಂಡ್ ಈಗ ನಾವು ಫ್ರಮ್ ಸ್ಮಾಲ್ ಅಮೌಂಟ್ ಆಫ್ ಫ್ಯೂ ಲ್ಯಾಕ್ಸ್ ಈಗ ದೇ ಆರ್ ಎಂಜಾಯಿಂಗ್ ಕ್ರೋರ್ಸ್ ಆಫ್ ರುಪೀಸ್ ಆಫ್ ಫೈನಾನ್ಸ್. ಎಲ್ಲ ಕಡೆ ಸಕ್ಸಸ್ ಸ್ಟೋರೀಸ್ ಸಾಧ್ಯ. ತುಂಬ ಸಕ್ಸಸ್ ಸ್ಟೋರೀಸ್ಗಳಿದೆ, ನೆನಪಿಸ್ಕೊಳ್ಳಿ ತುಂಬ ಸಂತೋಷ ಆಗ್ತಾ ಇದೆ. ಸರ್, ನಿಮ್ಮ ಚೇರ್ಮನಿಗೆ ಯಾರು ಸರ್? ಈಗ ನಮ್ಮ ಚೇರ್ಮನ್ ಅರುಣ್ ಶ್ರೀವಾಸ್ತವ್ ಸರ್. ಎಲ್ಲಿಯವರು ಸರ್ ಅವರು?
ನಮ್ಮ ಚೇರ್ಮನ್ ಈಸ್ ಫ್ರಮ್ ನಾರ್ತ್. ಈಗ ಬ್ಯಾಂಕ್ ಆಫ್ ಇಂಡಿಯಾನಿಂದ ಬಂದಿದ್ದಾರೆ. ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಈಗ ನಮ್ಮ ಬ್ಯಾಂಕ್ನಲ್ಲಿ ಸೇರಿದ್ದಾರೆ ಸರ್. ಅವರು ಸುಮಾರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್. ಬ್ಯಾಂಕ್ ಆಫ್ ಬರೋಡಲ್ಲಿ ಸೇರಿದ್ದಾರೆ. ಆಮೇಲೆ ಅಲ್ಲಿಂದ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹೋಗಿ ಮತ್ತು ಈಗ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆ್ಯಂಡ್ CEO ಆಗಿ ಸೇರಿದ್ದಾರೆ ಸರ್. ಸಿಂಡಿಕೇಟ್ ಬ್ಯಾಂಕ್ನ ಮೂಲಕ ಬೆಳೆದಿರ್ತಕ್ಕಂತಹ ಸಾಕಷ್ಟು ಜನ ಇದ್ದಾರೆ ಸರ್. ನೀವು ಅಂಥ ಸ್ಟೋರಿಗಳನ್ನು ಬಹಳ ಚೆನ್ನಾಗಿ ಹೇಳ್ತೀರಿ ಸರ್. ಒಂದು ಸ್ಟೋರಿ ಹೇಳಿ ಸರ್, ಸಾಕಷ್ಟು ಜನ ಬೆಳೆದಿರ್ತಕ್ಕಂಥವ್ರು. ಸರ್ ನೀವೊಂದು ನನಗೆ ಪ್ರಶ್ನೆ ಕೇಳಿದ್ದೀರಿ ಅಂತೇಳಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಡಿಕೇಟ್ ಬ್ಯಾಂಕ್ ಆ್ಯಂಡ್ ಅದರ್ ಬ್ಯಾಂಕ್ಸ್? ನಾವು ವಿ ಗೋ ಔಟ್ ಆಫ್ ದ ವೇ ಟು ಹೆಲ್ಪ್ ದ ಕಸ್ಟಮರ್ಸ್. ಐ ಕ್ಯಾನ್ ಗಿವ್ ಯು ಒನ್ ಇನ್ಸಿಡೆಂಟ್ ವೇರ್ ಇನ್ ಒನ್ ಆಫ್ ದ ಬ್ರಾಂಚಸ್ ಇನ್ ದ ನಾರ್ತ್, ದಿಸ್ ಇಸ್ ಬಿಫೋರ್ ದಿ ಮೆಕನೈಸೇಷನ್ ಆಫ್ ದ ಬ್ರಾಂಚಸ್. ಒಂದು ಕಸ್ಟಮರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅವರಿಗೆ ಇಮಿಡಿಯೇಟ್ಲಿ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಲಿಕ್ಕೆ ಇತ್ತು. ಅವರಿಗೆ ಇಮಿಡಿಯೇಟ್ಲಿ 2 ಲಕ್ಷ ರೂಪಾಯಿ ಬೇಕಿತ್ತು. ದ ಬ್ರಾಂಚ್ ಹ್ಯಾಡ್ ಕ್ಲೋಸ್ಡ್. So he approached his regular branch. They said the branch is closed, we cannot give you. He approached our bank where he had the balance. The manager understood his problems. ಅವರು ಜಾಯಿಂಟ್ ಕಸ್ಟಡಿ ಕರೆದು ಆಫ್ಟರ್ ದಿ ಆಫೀಸ್ ಅವರ್ಸ್, that was after about 7 or 8 o'clock, just help the customer. The branch was opened and cash was given to him. So this is the difference we have from the other banks. We go out of the way to help our customers. If a customer is sick and cannot come to the branch to draw the cash, we go to the house, take his signature and deliver the cash at the doorsteps. So this is the difference we have. ಹೌದು, ಇಂತಹ ಸಾಕಷ್ಟು ಕಥೆಗಳಿವೆ ಸ್ನೇಹಿತರೆ. ನೆನಪಿಸ್ಕೊಳ್ತಾ ಹೋದರೆ ರೋಮಾಂಚನಗೊಳ್ತಾ ಹೋಗುವಂಥದ್ದು. ನಿಟ್ಟೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಒಬ್ಬರು ಸೀನಿಯರ್ ಮ್ಯಾನೇಜರ್ ಇದ್ದರು. ಅವರ ಕಥೆ ನಾನು ನಿಮಗೆ ಹೇಳುತ್ತೇನೆ. ಅವರಿಗೆ ನಿಟ್ಟೆ ಚೇರ್ಮನ್ ವಿನಯ್ ಹೆಗ್ಡೆ ಅವರು ಫೋನ್ ಮಾಡ್ತಾಯಿದ್ರು, ನನ್ನ ಅಮ್ಮನಿಗೆ ಇಷ್ಟು ಹಣವನ್ನು ತಲುಪಿಸ್ಕೊಂಬನ್ನಿ ಅಂತ ಹೇಳಿ. ಆಗ ಮ್ಯಾನೇಜರ್ ಹಣವನ್ನು ಡ್ರಾ ಮಾಡ್ಕೊಂಡು ಹೋಗಿ ಕೊಡ್ತಾಯಿದ್ರು. ಚೆಕ್ ಮತ್ತೆ ವಾಪಸ್ ಬರ್ತಿತ್ತು. ಸ್ನೇಹಿತರೆ, ಇಂತಹ ಕೆಲಸಗಳನ್ನು ಕೂಡ ಸಿಂಡಿಕೇಟ್ ಬ್ಯಾಂಕ್ ಭಾಳ ಪ್ರೀತಿಯಿಂದ ಮಾಡ್ತಾ ಇದೆ. ಈ ರೀತಿ ಒಂದು ಅಟ್ಯಾಚ್ಮೆಂಟ್, ಕಸ್ಟಮರನ್ನು ಯಾವತ್ತೂ ಕೂಡ ಬಾಸ್ ಆಗಿ ತಗೊಂಡಿರ್ತಕ್ಕಂಥ ಬ್ರಾಂಚ್ ಇದು. ಈ ರೀತಿ ಬ್ಯಾಂಕ್ ಬೆಳೀತಾ ಇರೋದನ್ನು ಭಾಳ ಪ್ರೀತಿಯಿಂದ ಗಮನಿಸ್ಕೊಳ್ತಾ ಇದ್ದೇವೆ. ಸಿಂಡಿಕೇಟ್ ಬ್ಯಾಂಕ್ನ ಶತಮಾನೋತ್ಸವ ವರ್ಷವನ್ನು ಭಾಳ ಆಸಕ್ತಿಯಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಖಂಡಿತವಾಗಿ ಆ ಸೆಂಟಿನರಿ ಇಯರ್ ಕೂಡ ತುಂಬ ರೋಮಾಂಚನ ಆಗುತ್ತೆ ಅಂತ ನಾನು ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಜೊತೆಗೆ DGM ಅವರು ಬಂದಿದ್ದಾರೆ, ಬಿಜುಮಣಿ ಸರ್ ಭಾಳ ಪ್ರೀತಿಯಿಂದ ಮಾತಾಡಿದ್ದಾರೆ, ಜಯರಾಮ್ ಪ್ರಭು ಅವರು ಪ್ರೀತಿಯಿಂದ ಮಾತಾಡಿದ್ದಾರೆ, ಫ್ರಾನ್ಸಿಸ್ ಸರ್ ಭಾಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಅವರಿಂದ ಖಂಡಿತವಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಜೊತೆಗೆ ನಮ್ಮ ಸ್ಮಾರ್ಟ್ ಕ್ಲಾಸನ್ನು ಸ್ಪಾನ್ಸರ್ ಮಾಡೋದಕ್ಕೋಸ್ಕರ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸಿಂಡಿಕೇಟ್ ಬ್ಯಾಂಕ್ನ ಅದ್ಭುತವಾಗಿರ್ತಕ್ಕಂತಹ ಕಸ್ಟಮರ್ಗಳಾಗಿ ನೀವು ಮತ್ತೆ ಬನ್ನಿ, ಬ್ರಾಂಚಲ್ಲಿ ಬಂದು ಮಾತನಾಡಿ, ನಿಮ್ಮ ಕಥೆಗಳನ್ನು ಹೇಳ್ಕೊಳ್ಳಿ, ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ತಿಳಿಯುವಂಥ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ ಸ್ನೇಹಿತರೆ. ನಾನು ಮತ್ತೆ ಬಿಜುಮಣಿ ಸರಿ ಮತ್ತು ಫ್ರಾನ್ಸಿಸ್ ಸರಿಗೆ ಸರ್ ಥ್ಯಾಂಕ್ ವೆರಿ ಮಚ್ ಅಂತ ಹೇಳ್ತಾ ಇದ್ದೇನೆ. ತುಂಬ ಸಂತೋಷ, ಧನ್ಯವಾದಗಳು ಸರ್. ಮತ್ತೆ ಸ್ನೇಹಿತರೆ ಭೇಟಿಯಾಗೋಣ. ಸ್ಪಂದನ ವಾಹಿನಿ ನೋಡ್ತಾ ಇರಿ. ವಿಶ್ ಆಲ್ ದ ಬೆಸ್ಟ್.